ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಮುಂದಿನ ವಿಡಿಯೋ ಯಾವುದು ಅಂದರೆ ಎಕ್ಸಸೈಸ್ 4.2 4.1 ಮುಗಿಸಿದ್ದೀವಿ ಇವಾಗ ತಾನೆ. 4.2 ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ MCQ ಆಗಿದೆ, ನೋಡೋಣ ಬನ್ನಿ. ಫ್ರಾಮ್ ಅ ಪಾಯಿಂಟ್ ಕ್ಯೂ, ನೋಡಿ ಈ ಪ್ರಶ್ನೆಗೆ ನಮ್ಗೆ ಡಯಾಗ್ರಾಮ್ ಕೊಟ್ಟಿಲ್ಲ. ಸೊ ಪ್ರಶ್ನೆ ನೋಡ್ಕೊಂಡು ನಾವು ಡಯಾಗ್ರಾಮ್ನ ಡ್ರಾ ಮಾಡಿ, ಡಯಾಗ್ರಾಮ್ನ ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಏನು ಬೇಕೋ ಅದನ್ನೆಲ್ಲ ಅಪ್ಲೈ ಮಾಡಿದ್ರೆ ಆರಾಮಾಗಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ಯಾವ ರೀತಿ ಡ್ರಾ ಮಾಡ್ಬೇಕು ಡಯಾಗ್ರಾಮ್ನ ಹೇಳ್ಕೊಡ್ತೀನಿ, ಆರಾಮಾಗಿ ಕಲೀರಿ. ಓಕೆ, ಫ್ರಾಮ್ ಅ ಪಾಯಿಂಟ್ ಕ್ಯೂ, ನೋಡಿ ಒಂದು ಪಾಯಿಂಟ್ ಕ್ಯೂ ಇದೆ. ಸೊ ಇಲ್ಲಿ ತೊಗೊಳ್ಳೋಣ. ಸೊ ಲೆಟ್ ದಿಸ್ ಬಿ ಪಾಯಿಂಟ್ ಕ್ಯೂ, ಆಯ್ತಾ? ಫ್ರಾಮ್ ಅ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಇಸ್ 24 ಸೆಂಟಿಮೀಟರ್. ಅಂದರೆ ಇಲ್ಲಿ ಒಂದು ಸರ್ಕಲ್ ಇದೆ ಇವಾಗ. ಓಕೆ, ಇಲ್ಲೊಂದು ಸರ್ಕಲ್ ಇದೆ. ಸರ್ಕಲಿನ ಸೆಂಟರ್ಗೆ ನಾವು O ಅಂತ ಕರೆಯೋಣ. ಓಕೆ, ಸರ್ಕಲಿನ ಸೆಂಟರ್ಗೆ O ಅಂತ ಕರೆಯೋಣ. ಸೊ ಫ್ರಾಮ್ ದ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಇಸ್ 24 ಸೆಂಟಿಮೀಟರ್. ಅಂದರೆ ಪಾಯಿಂಟ್ ಕ್ಯೂ ಇಂದ ಒಂದು ಲೈನ್ ಹೋಗ್ತಾ ಇದೆ. ಇದು ಯಾವ ಥರ ಇದೆ? ಟ್ಯಾಂಜೆಂಟ್ ಆಗಿದೆ ಇದು. ಸೊ ಇದು ಪಾಯಿಂಟ್ P. ಈ ಲೆಂತ್ ಎಷ್ಟಾಗುತ್ತೆ ಈಗ? 24 ಸೆಂಟಿಮೀಟರ್ ಆಗುತ್ತೆ. ಫ್ರಾಮ್ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ ಇಸ್ 24 ಸೆಂಟಿಮೀಟರ್ ಆ್ಯಂಡ್ ದ ಡಿಸ್ಟೆನ್ಸ್ ಫ್ರಾಮ್ ಕ್ಯೂ ಟು ದ ಸೆಂಟರ್, ಫ್ರಾಮ್ ಕ್ಯೂ ಟು ದ ಸೆಂಟರ್ ಈ ಡಿಸ್ಟೆನ್ಸ್ ಎಷ್ಟಿದೆ? ಈ ಡಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 25 ಸೆಂಟಿಮೀಟರ್. ಈ ಲೈನ್ ಸ್ಟ್ರೇಟ್ ಆಗಿರುತ್ತೆ ಈ ಥರ. ಓಕೆ, ಅದಿರಲ್ಲ, ಅದು 25 ಸೆಂಟಿಮೀಟರ್. ಸೊ ನೋಡಿ ಕರೆಕ್ಟ್ ಆಗಿದೆ, ಅದು ಈಗ ಸ್ಟ್ರೈಟ್ ಲೈನ್ ಆಗಿದೆ, ಇದಿರಲ್ಲ ಅಲ್ಲಿ. ಓಕೆ, ಸೊ ಫ್ರಮ್ ಕ್ಯೂ ಟು ದ ಸೆಂಟರ್ ಆಫ್ ದ ಸರ್ಕಲ್ ಇಸ್ 25 ಸೆಂಟಿಮೀಟರ್. ದ ರೇಡಿಯಸ್ ಆಫ್ ದ ಸರ್ಕಲ್ ಇಸ್, ರೇಡಿಯಸ್ ಅಂದ್ರೆ ಏನು? ಸೆಂಟರ್ ಇಂದ ಯಾವುದೇ ಒಂದು ಪಾಯಿಂಟಿಗೆ, ಇದಕ್ಕೇನಂತ ಕರಿತೀವಿ ನಾವು? ರೇಡಿಯಸ್ ಆಫ್ ದ ಸರ್ಕಲ್ ಇಸ್. ಇವಾಗ ಈ ರೇಡಿಯಸ್ ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ದ ಟ್ಯಾಂಜೆಂಟಿನ ಮಧ್ಯದಲ್ಲಿರೋ ಆಂಗಲ್ ಎಷ್ಟಿರುತ್ತೆ? ಪರ್ಪೆಂಡಿಕ್ಯುಲರ್ ಅಥವಾ 90 ಡಿಗ್ರೀಸ್ ಆಗಿರುತ್ತೆ. ಇದರಿಂದ ಗೊತ್ತಾಗಿತ್ತು ನಮ್ಗೆ ಇದು ಥಿಯರಮ್ 4.1 ಇಂದ. ಕರೆಕ್ಟಾ? ಮೊದಲನೇ ಥಿಯರಮ್ ಇಂದ. ಮೊದಲನೇ ಥಿಯರಮ್ ಏನು ಹೇಳುತ್ತೆ? when a tangent is drawn to the circle, the radius through the point of contact, the angle between the radius and the tangent will be equal to how much? 90 degrees. ಇದು ಥಿಯರಮ್ 4.1. ಇವಾಗ ನಾವೇನು ಕಂಡುಹಿಡಿಬೇಕು? R ನ ಕಂಡುಹಿಡಿಬೇಕು. ಇಲ್ಲಿ 90 ಡಿಗ್ರೀಸ್ ಬರ್ತಾ ಇದೆ. OPQ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಯಿತು. ಕರೆಕ್ಟಾ? ಸೊ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಯಾವ ಥಿಯರಮ್ ಅಪ್ಲೈ ಮಾಡಬೇಕು? ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಬೇಕು. ಸೊ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್ ಫಾರ್ ಟ್ರಯಾಂಗಲ್ OPQ ಏನು ಬರುತ್ತೆ? ಯಾವುದು ಹೈಪಾಟೆನ್ಯೂಸ್ ಹೆಂಗೆ ಗೊತ್ತಾಗುತ್ತೆ? ರೈಟ್ ಆಂಗಲಿನ ಆಪೋಸಿಟ್ ಯಾವ ಸೈಡ್ ಇದೆ ನೋಡಿ? OQ ಇದೆ. ಸೊ OQ ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ PQ ಸ್ಕ್ವೇರ್. ಏನು ಕಂಡುಹಿಡಿಬೇಕು ನಾವು? OP ಕಂಡುಹಿಡಿಬೇಕು. OQ ವಿನ ವ್ಯಾಲ್ಯೂ ಗೊತ್ತಿದೆಯಾ? OQ 25, 25 ಸ್ಕ್ವೇರ್. OP ವ್ಯಾಲ್ಯೂ ಗೊತ್ತಿದೆಯಾ? OP ಗೊತ್ತಿಲ್ಲ, ಆದರೆ ನಾವೇನೇನು ತೊಗೊಂಡಿದ್ದೀವಿ? ದಟ್ ಇಸ್ ನಥಿಂಗ್ ಬಟ್ ರೇಡಿಯಸ್ R ಸ್ಕ್ವೇರ್ ಅಂತ ಬರೀರಿ. PQ ಎಷ್ಟಿದೆ ನೋಡಿ ವ್ಯಾಲ್ಯೂ? PQ 24 ಇದೆ. ಸೊ 24 ಸ್ಕ್ವೇರ್. ಈ 24 ಸ್ಕ್ವೇರ್ನ ಆ ಕಡೆ ಕಳಿಸಿ. 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್. 25 ಸ್ಕ್ವೇರ್ ಎಷ್ಟಾಗುತ್ತೆ? 625. 24 ಸ್ಕ್ವೇರ್ ಎಷ್ಟಾಗುತ್ತೆ? 576. ಇದು R ಸ್ಕ್ವೇರ್ ಅದೇ ರೀತಿಯಲ್ಲಿ ಇರುತ್ತೆ. 625 ಮೈನಸ್ 726 ಎಷ್ಟಾಗುತ್ತೆ? 49. ಕರೆಕ್ಟ್. ಸೊ 49 ಇಸ್ ಈಕ್ವಲ್ ಟು R ಸ್ಕ್ವೇರ್. R ಇಸ್ ಈಕ್ವಲ್ ಟು ಸ್ಕ್ವೇರ್ನ ಕಡೆ ಕಳಿಸಿಗ ಅಂಡರ್ ರೂಟ್ 49. ದೇರ್ ಫಾರ್ R ವಿಲ್ ಬಿ ಈಕ್ವಲ್ ಟು 7 ಸೆಂಟಿಮೀಟರ್ಸ್. ಸೊ 7 ಸೆಂಟಿಮೀಟರ್ಸ್ ಆನ್ಸರ್ ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಸೊ ಓದ್ಕೊಂಡು ಡಯಾಗ್ರಾಮ್ ಡ್ರಾ ಮಾಡಬೇಕು. ಡಯಾಗ್ರಾಮ್ ಡ್ರಾ ಮಾಡಿದ್ಮೇಲೆ ರೈಟ್ ಆ್ಯಂಗಲ್ನ ಲೊಕೇಟ್ ಮಾಡಬೇಕು. ರೈಟ್ ಆ್ಯಂಗಲ್ ಲೊಕೇಟ್ ಆಗಿದ ತಕ್ಷಣ ನಮಗೆ ಇದು ಹೈಪಾಟೆನ್ಯೂಸ್ ಯಾವುದಂತ ಗೊತ್ತಾಗುತ್ತೆ. ನಮ್ಗೆ ಯಾವಾಗ ಹೈಪಾಟೆನ್ಯೂಸ್ ಗೊತ್ತಾಗುತ್ತೋ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿಬಿಟ್ಟು ರೇಡಿಯಸ್ನ ಆರಾಮಾಗಿ ಕಂಡುಹಿಡಿಬೋದು. ಸೊ ಇಲ್ಲಿ ಒಂದು ಶಾರ್ಟ್ ಟ್ರಿಕ್ನ ಹೇಳ್ಕೊಡ್ತೀನಿ ನೋಡಿ. 24 ಸ್ಕ್ವೇರ್ ಅಲ್ವಾ? 24 ಸ್ಕ್ವೇರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಲ್ಲರೂ? 24 ಇಂಟು 24. ಸೊ 24 ಇಂಟು 24 576 ಬರುತ್ತೆ. ಇದು ಯಾವ ರೀತಿ ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ಕಲ್ತಿದ್ವಲ್ಲ ಮಲ್ಟಿಪ್ಲಿಕೇಶನ್, ಆ ರೀತಿ ಮಾಡಿದ್ರೆ 576 ಬರುತ್ತೆ. ಅದೇ ಇವಾಗ ಶಾರ್ಟ್ಕಟ್ಟಲ್ಲಿ 24 ಸ್ಕ್ವೇರ್ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. 24 ಸ್ಕ್ವೇರ್ ಅಲ್ವಾ? ಯಾವ ರೀತಿ ಮಾಡಬೇಕಂದ್ರೆ ಮೊದಲನೇದಾಗಿ ಯೂನಿಟ್ಸ್ ಪ್ಲೇಸ್ನ ತೊಗೊಳ್ಳಿ. ಇದನ್ನು ತೊಗೊಳ್ಳಿ ಫಸ್ಟ್. 4 ಯೂನಿಟ್ಸ್ ಪ್ಲೇಸಲ್ಲಿ ಏನಿದೆ? 4 ಇದೆ. 4 ಸ್ಕ್ವೇರ್ ಎಷ್ಟಾಗುತ್ತೆ? 16. 16 ಈ ಥರ ಬರೀರಿ. 1 6 16. ಯೂನಿಟ್ಸ್ ಪ್ಲೇಸ್ನ ಮಾತ್ರ ಬರೀಬೇಕು. ಟೆನ್ಸ್ ಪ್ಲೇಸ್ ಏನು ಮಾಡಬೇಕು? ಕ್ಯಾರಿ ಮಾಡಬೇಕು. ಓಕೆ, ಸೊ 16 4 ಸ್ಕ್ವೇರ್ 16 ಯೂನಿಟ್ಸ್ ಪ್ಲೇಸ್ ಮುಗೀತು. ನೆಕ್ಸ್ಟ್ ಇವಾಗ ಇಲ್ಲಿ ಯಾವ ಡಿಜಿಟ್ಸ್ ಇದೆ ಎಲ್ಲ ಮಲ್ಟಿಪ್ಲೈ ಮಾಡಿ. 2 4s 8, 8 2s 16. ಕರೆಕ್ಟಾ? 2 4s 8, 8 2s 16. 16 ಪ್ಲಸ್ ಇಲ್ಲಿ 1 ಕ್ಯಾರಿ ಆಗಿದ್ದಲ್ಲ. 16 ಪ್ಲಸ್ 1 ಎಷ್ಟಾಗುತ್ತೆ? 17. ಸೊ 17 ಅಲ್ವಾ? 7 ಬರೀರಿ ಯೂನಿಟ್ಸ್ ಪ್ಲೇಸ್.
ಟೆನ್ಸ್ ಪ್ಲೇಸ್ನ ಕ್ಯಾರಿ ಮಾಡಿ 1 ಬಂದಿದೆ ಈಗ. ಓಕೆ, ನೆಕ್ಸ್ಟ್ ಇಲ್ಲಿ ಯೂನಿಟ್ಸ್ ಪ್ಲೇಸ್ನ ಸ್ಕ್ವೇರ್ ಮಾಡಿದ್ವಲ್ಲ 16 ಬಂತು. ಇವಾಗ ಟೆನ್ಸ್ ಪ್ಲೇಸ್ನ ಸ್ಕ್ವೇರ್ ಮಾಡೋಣ. 2 ಸ್ಕ್ವೇರ್ ಎಷ್ಟು 4, 4 + 1 5 ನೋಡಿ 576. ಅರ್ಥ ಆಯ್ತಾ? ಕ್ಯಾರಿ ಮಾಡಿದ್ವು ಜ್ಞಾಪಕ ಇಟ್ಕೋಬೇಕಿಲ್ಲ. ಇದೊಂದು ಶಾರ್ಟ್ ಟ್ರಿಕ್ಕು, ಯೂಸ್ ಮಾಡ್ಬೋದು ನಿಮಗೆ. ಸ್ವಲ್ಪ ಟೈಮು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಂಗೆ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ. ದಿಸ್ ಇಸ್ ರೆಕಮೆಂಡೆಡ್, ಬಟ್ ನೀವು ಯಾವ ಕಂಫರ್ಟೇಬಲೋ ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ಮೊದಲನೇ ಪ್ರಶ್ನೆ, ಮೊದಲನೇ ಉತ್ತರ ಆಪ್ಷನ್ ಎ 7 ಸೆಂಟಿಮೀಟರ್ಸ್. ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ನೋಡಿ. ಇವಾಗ ಇನ್ ದ ಫಿಗರ್ 4.11 ಫಿಗರ್ ಅಲ್ಲಿ ಕೊಟ್ಟಿದ್ದಾರೆ ಟಿ ಪಿ ಆ್ಯಂಡ್ ಟಿ ಕ್ಯೂ ಆರ್ 2 ಟ್ಯಾಂಜೆಂಟ್ಸ್. ಓಕೆ, ಟಿ ಪಿ ಮತ್ತು ಟಿ ಕ್ಯೂ ಏನು 2 ಟ್ಯಾಂಜೆಂಟ್ಗಳಾಗಿದ್ದಾವೆ ಟು ಅ ಸರ್ಕಲ್ ವಿತ್ ಸೆಂಟರ್ ಓ ಸೋ ದ್ಯಾಟ್ POQ is equal to 110 degrees, then PTQ is equal to ಎಷ್ಟು. ಸೊ PTQ ಎಷ್ಟು ಅಂತ ಕೇಳ್ತಿದ್ದಾರೆ, ಫಿಗರ್ ಇಲ್ಲಿದೆ ನೋಡಿ. ಓಕೆ, ಸೊ ಇಲ್ಲಿ ಫಿಗರ್ ಏನು ಹೇಳ್ತಿದ್ದಾರೆ, ಟಿ ಪಿ ಆ್ಯಂಡ್ ಟಿ ಕ್ಯೂ ಆರ್ ಟ್ಯಾಂಜೆಂಟ್ಸ್. ನೋಡಿ ಟಿ ಪಿ ಟಿ ಕ್ಯೂ ಆರ್ ಟ್ಯಾಂಜೆಂಟ್ಸ್. ಟ್ಯಾಂಜೆಂಟ್ಸ್ ಎಲ್ಲಿಂದ? ಎಕ್ಸ್ಟರ್ನಲ್ ಪಾಯಿಂಟ್ ಇಂದ. ಎಕ್ಸ್ಟರ್ನಲ್ ಪಾಯಿಂಟ್ ಯಾವ್ದು ಇಲ್ಲಿ? ಟಿ. ಎಕ್ಸ್ಟರ್ನಲ್ ಪಾಯಿಂಟ್ ಟಿ ಇಂದ ಟಿ ಪಿ ಮತ್ತು ಟಿ ಕ್ಯೂ ಟ್ಯಾಂಜೆಂಟ್ಸ್ 4.2 ಅಪ್ಲೈ ಮಾಡಿ. ಟಿ ಪಿ ವಿಲ್ ಬಿ ಈಕ್ವಲ್ ಟು ಟಿ ಕ್ಯೂ. ಕರೆಕ್ಟ್. 4.2 ಏನು ಹೇಳುತ್ತೆ? ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಮೆಜರ್ ಈಕ್ವಲ್ ಇನ್ ಲೆಂತ್. ಅಂದರೆ ಟಿ ಪಿ ಟಿ ಕ್ಯೂ ಎರಡು ಈಕ್ವಲ್ ಆಗಿರುತ್ತೆ. ಇದನ್ನು ಪ್ರೂವ್ ಕೂಡ ಮಾಡಿದ್ದೀವಿ ನಾವು ಥಿಯರಮ್ 4.2 ಅಲ್ಲಿ. ಓಕೆ, ವಿತ್ ಸೆಂಟರ್ ಸೋ ದಟ್ POQ. ಸೊ ನೋಡಿ POQ 110 ಡಿಗ್ರೀಸ್ ಇದೆ. ನಮ್ಗೇನು ಕೇಳ್ತಿದ್ದಾರೆ? PTQ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇವಾಗ ಮತ್ತೆ 4.1 ಅಪ್ಲೈ ಮಾಡಿ. OPOQ ಏನಾಗುತ್ತೆ? ರೇಡಿಯಸ್ ಆಗುತ್ತೆ ಅಲ್ವಾ? ಸೆಂಟರ್ ಆಫ್ ದ ಸರ್ಕಲ್ ಇಂದ 1 ಪಾಯಿಂಟ್ ಆನ್ ದ ಸರ್ಕಲ್ಗೆ ಒಂದು ಲೈನ್ ಹೇಳ್ತಿದ್ದಾರೆ, ಸೊ ದಟ್ ಇಸ್ ಅ ರೇಡಿಯಸ್. ಮತ್ತೆ O ಸೆಂಟರ್ ಆಫ್ ದ ಸರ್ಕಲ್ ಇಂದ 1 ಪಾಯಿಂಟ್ ಆನ್ ದ ಸರ್ಕಲ್ ಕ್ಯೂ ಇನ್ನೊಂದು ಲೈನ್ ಹೇಳಿದ್ದಾರೆ, ಅದು ಕೂಡ ರೇಡಿಯಸ್. ನಾವು ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ದ ಟ್ಯಾಂಜೆಂಟ್ ವಿಲ್ ಬಿ ಈಕ್ವಲ್ ಟು ಹೌ ಮಚ್? 90 ಡಿಗ್ರೀಸ್. ಯಾವ ಥಿಯರಮ್ ಇದು? ಕರೆಕ್ಟ್, 4.1 ಥಿಯರಮ್. ಇಲ್ಲಿ 110 ಇದೆ, ಇಲ್ಲಿ 90 ಇದೆ, ಇಲ್ಲಿ 90 ಇದೆ. ಓಕೆ, ಸೊ 110 + 90 ಎಷ್ಟಾಗುತ್ತೆ? 200. 200 + 90 ಎಷ್ಟಾಗುತ್ತೆ? 290. ಕರೆಕ್ಟಾ? 110 90 200 290. ಸೊ ಕ್ವಾಡ್ರಿಲ್ಯಾಟ್ರಲಿನ ಸಮ್ ಆಫ್ ಆಂಗಲ್ ಎಷ್ಟು? ಕ್ವಾಡ್ರಿಲ್ಯಾಟ್ರಲ್ ಇರೋ ಎಲ್ಲ ಆಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ? 360 ಡಿಗ್ರೀಸ್ ಬರಬೇಕು. ಅದೇ ಟ್ರಯಾಂಗಲ್ ಇರೋ ಎಲ್ಲ ಆಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 180 ಡಿಗ್ರೀಸ್ ಬರಬೇಕು. ಸೊ ಕ್ವಾಡ್ರಿಲ್ಯಾಟ್ರಲ್ 360 ಅಂತ ನಮಗೆ ಗೊತ್ತಿದೆಯಲ್ವಾ? 110 + 90 200, 200 + 90 290. ಸೊ 360 - 290 ಎಷ್ಟು ಬರುತ್ತೆ ನೋಡಿ? 360 - 290 ಎಷ್ಟು ಬರುತ್ತೆ? ಇದು 70 ಬರುತ್ತೆ. ಸೊ ದಿಸ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ಹೌ ಮಚ್? 70 ಡಿಗ್ರೀಸ್. ಯಾಕೆ? ಎಲ್ಲ ಆಂಗಲ್ಸ್ನ ಆ್ಯಡ್ ಮಾಡಿದ್ರೆ 360 ಬರುತ್ತೆ. ಅದಕ್ಕೆ ಸಮ್ ಆಫ್ ಆಲ್ ಆಂಗಲ್ಸ್ ಇನ್ ಅ ಕ್ವಾಡ್ರಿಲ್ಯಾಟ್ರಲ್ ಇಸ್ 360. ಅದೇ ರೀತಿಯಲ್ಲಿ ಸಮ್ ಆಫ್ ಆಲ್ ಆಂಗಲ್ಸ್ ಇನ್ ಅ ಟ್ರಯಾಂಗಲ್ ಇಸ್ 180 ಡಿಗ್ರೀಸ್. ಸೊ 70 ಡಿಗ್ರೀಸ್ ಆನ್ಸರ್ ಬಂದಿದೆ ನೋಡಿ. MCQಗೆ ಜಾಸ್ತಿ ನಾವು ಏನು ಮಾಡಬಾರ್ದು? ವರ್ಕಿಂಗ್ ಮಾಡಬಾರ್ದು. ಇದು ಒಂದೇ ಮಾರ್ಕಿಗೆ ಕೇಳ್ತಾರೆ. ಸೊ ಇದನ್ನ ನೋಡ್ಕೊಂಡೇ ನೀವು ಅನ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ 90 ಆಗಿದೆ, ಇಲ್ಲಿ 90 ಆಗಿದೆ, 180 ಆಯಿತು, ಇಲ್ಲಿ 110 ಕೊಟ್ಟಿದ್ದಾರೆ, ಆ್ಯಡ್ ಮಾಡಿದ್ರೆ 360 ಬರಬೇಕು. ಸೊ 360ಲಿ ಇದನ್ನೆಲ್ಲನೂ ಮೈನಸ್ ಮಾಡಿಬಿಟ್ಟು ಎಷ್ಟು ಬರುತ್ತೆ? 70. ಫಾರ್ ಆನ್ಸರ್ ಇಸ್ ಆಪ್ಷನ್ ಬಿ 70 ಡಿಗ್ರೀಸ್. ಅರ್ಥ ಆಯ್ತಾ? ಓಕೆ, ಸೊ 90 ಆಗಿರೋದು ಇದು ಯಾವ ರೀತಿಯಲ್ಲಿ? 4.1 ಇಂದ ಟಿ ಪಿ ಇಸ್ ಈಕ್ವಲ್ ಟು ಟಿ ಕ್ಯೂ ಹೆಂಗೆ? 4.2 ಇಂದ. ಸೊ ಅದನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ನಾನು ಜಸ್ಟ್ ಹೇಳ್ತಾ ಇದ್ದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. Exercise 4.2 question number 3. If tangents PA and PB from point P to a circle with center O are inclined to each other at an angle of 80 degrees, then the angle POA is equal to ಏನು ಹೇಳ್ತಿದ್ದಾರೆ? PA ಮತ್ತು PB ಟ್ಯಾಂಜೆಂಟ್ಸ್ ಆಗಿದೆ. PA ಮತ್ತು PB ಟ್ಯಾಂಜೆಂಟ್ಸ್ ಆಗಿದೆ. ಇವೆರಡು ಟ್ಯಾಂಜೆಂಟು ಇನ್ನ ಮಧ್ಯದಲ್ಲಿರೋ ಆಂಗಲ್ಲು ಎಷ್ಟು ಕೊಟ್ಟಿದ್ದಾರೆ? 80 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, 80 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ದೆನ್ ದ ಆಂಗಲ್ POA ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದು ನೋಡಿ, ಇದು 90 ಡಿಗ್ರೀಸ್ ಆಗುತ್ತೆ, ಇದು ಕೂಡ 90 ಡಿಗ್ರೀಸ್ ಆಗುತ್ತೆ. ಯಾಕೆ? ಫ್ರಮ್ ಥಿಯರಮ್ 4.1 ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಅ ಟ್ಯಾಂಜೆಂಟ್ ಇಸ್ 90 ಡಿಗ್ರೀಸ್. ಥಿಯರಮ್ 4.1. ಓಕೆ, ಸೊ ಇಲ್ಲಿ 90 90 ಆಯಿತು. ಇದೆಷ್ಟಾಗುತ್ತೆ ಈಗ? 90 90 180, 180 + 80 ಎಷ್ಟಾಗುತ್ತೆ? 260. ಸೊ 260 ಅಂದರೆ ಇದೆಷ್ಟಾಗಬೇಕು ಇವಾಗ? 100 ಆಗಬೇಕು. ಕರೆಕ್ಟಾ? ದಿಸ್ ಶುಡ್ ಬಿ ಈಕ್ವಲ್ ಟು 100 ಡಿಗ್ರೀಸ್. ಕರೆಕ್ಟ್, 100 ಡಿಗ್ರೀಸ್ ಆಗಬೇಕದು. ಆದರೆ ನಮಗೆ ಇದು ಫುಲ್ ಕೇಳ್ತಾ ಇದ್ದಾರೆ, AOB ಕೇಳ್ತಿದ್ದಾರೆ, AOB ಕೇಳ್ತಾ ಇಲ್ಲ ಅವರು, AOP ಕೇಳ್ತಾ ಇದ್ದಾರೆ. ಕರೆಕ್ಟ್, ಅವ್ರು POA ಕೇಳ್ತಾರೆ. ಅಂದರೆ ಅವ್ರು ಕೇಳ್ತಿರೋ ಆ್ಯಂಗಲ್ ಇದು, ಈ ಆ್ಯಂಗಲ್ ಮಾತ್ರ ಕೇಳ್ತಾ ಇದ್ದಾರೆ ಅವರು. ಸೊ ನಾವೇನು ಮಾಡಿದ್ದೀವಿ? ಥಿಯರಮ್ 4.2 ಇಂದ ಏನು ಪ್ರೂವ್ ಮಾಡಿದ್ದೀವಿ ನಾವು? ಇಫ್ ಅ ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ದೆನ್ ವಾಟ್ ಎವರ್ ಟ್ರಯಾಂಗಲ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ದ ಟ್ರಯಾಂಗಲ್, ಲೈಕ್ ವಾಟ್ ಎವರ್ ಟ್ರಯಾಂಗಲ್ಸ್ ಆರ್ ಫಾರ್ಮ್ಡ್ ಹಿಯರ್ ಆರ್ ಕಾಂಗ್ರುವೆಂಟ್. ಅಂದರೆ ಈ ಟ್ರಯಾಂಗಲ್ಲು ಮತ್ತು ಈ ಟ್ರಯಾಂಗಲ್ಲು ಕಾಂಗ್ರುವೆಂಟ್ ಆಗಿರುತ್ತೆ. ಸೊ ಕಾಂಗ್ರುವೆಂಟ್ ಆಗಿದೆ ಅಂದಮೇಲೆ ಏನು ಮಾಡ್ಬೋದು ನಾವು? CPCT ಯೂಸ್ ಮಾಡಿಬಿಟ್ಟು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಅ ಕಾಂಗ್ರುವೆಂಟ್ ಟ್ರಯಾಂಗಲ್ ಆರ್ ಈಕ್ವಲ್. ಸೊ ಇಲ್ಲಿ 80 ಇದ್ದರೆ ಇದೆಷ್ಟಾಗುತ್ತೆ ಹೇಳಿ ನೋಡೋಣ? 40 ಆಗುತ್ತೆ. ಕರೆಕ್ಟಾ? ಇದು ಕೂಡ ಎಷ್ಟಾಗುತ್ತೆ?
ಇದು ಕೂಡ 40 ಆಗುತ್ತೆ. ಇವಾಗ ನೋಡಿ ಬರೀ ಈ ಟ್ರಯಾಂಗಲ್ನ ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ 90 ಇದೆ, ಇಲ್ಲಿ 40 ಇದೆ. ಎಷ್ಟಾಯಿತು? 90 40 130. ಟ್ರಯಾಂಗಲಿನ ಎಲ್ಲ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 180. ಸೊ ಇಲ್ಲೇ ಎಷ್ಟಾಯಿತು? 90 40 130 ಆಯಿತು. 180 ಆಗಬೇಕಂದ್ರೆ ಇದು ಎಷ್ಟಾಗಬೇಕಿದೆ ಈಗ? 50 ಡಿಗ್ರೀಸ್ ಆಗಬೇಕು. ಕರೆಕ್ಟಾ? 50 + 40 90, 90 + 90 is 180. ಸೊ ಇಂಥ ಬೇಸಿಕ್ ಪಾಯಿಂಟ್ಸ್ನ ನಾವು ಇಟ್ಕೋಬೇಕು. ಆಲ್ರೈಟ್, ಏನು ಬೇಸಿಕ್ ಪಾಯಿಂಟ್ಸು? ಟ್ರಯಾಂಗಲಿನ ಎಲ್ಲ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರೀಸ್ ಬರುತ್ತೆ. ಯಾವುದೇ ಕ್ವಾಡ್ರಿಲ್ಯಾಟ್ರಲ್ ಆಗಿರಲಿ, ಟ್ರೆಪೇಜಿಯಮ್ ಆಗಿರಲಿ, ಸ್ಕ್ವೇರ್ ಆಗಿರಲಿ, ರೆಕ್ಟಾಂಗಲ್ ಆಗಿರಲಿ, ರಾಂಬಸ್ ಆಗಿರಲಿ, ಯಾವುದೇ ಕ್ವಾಡ್ರಿಲ್ಯಾಟ್ರಲ್ನ ಎಲ್ಲ ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 360 ಡಿಗ್ರೀಸ್ ಬರುತ್ತೆ. ಇಂಥ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಂಡ್ರೆ MCQ ಸಾಲ್ವ್ ಮಾಡೋದು ತುಂಬ ಈಸಿ. ಸೊ ಇಲ್ಲಿ ನಮಗೆ ಎಷ್ಟು ಬಂತು ಈಗ? 50 ಡಿಗ್ರೀಸ್. 50 ಡಿಗ್ರೀಸ್ ಆನ್ಸರಲ್ಲಿ ಇದೆಯಾ ನೋಡಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಷ್ಟೇ. ಸೊ ಮತ್ತೆ MCQ ಆಗಿರೋದ್ರಿಂದ ಜಾಸ್ತಿ ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಏನು ಮಾಡಿದ್ದೀವೋ ಅದನ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ಆನ್ಸರ್ನ ತೆಗಿಬೋದು. ಮತ್ತೆ ಇದೆಷ್ಟು ನಿಮಿಷ ತಗೋಬೇಕು MCQಗೆ? ಮರಿ ಒಂದೇ 1 ನಿಮಿಷ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೊಳ್ಳಂಗಿಲ್ಲ. ಮುಂದಿನ ಪ್ರಶ್ನೆ ಎಕ್ಸರ್ಸೈಸ್ 4.2 ಕ್ವಶನ್ ನಂಬರ್ 4. ಪ್ರಶ್ನೆ ಏನಿದೆ ಅಂದರೆ ಪ್ರೂವ್ ದಟ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ಎಂಡ್ಸ್ ಆಫ್ ದ ಡಯಾಮೀಟರ್ ಆಫ್ ಅ ಸರ್ಕಲ್ ಆರ್ ಪ್ಯಾರಲಲ್. ಅಂದರೆ ಒಂದು ಸರ್ಕಲ್ಗೆ ಒಂದು ಡಯಾಮೀಟರ್ನ ಎಳೆದ್ಬಿಟ್ಟು ಆ ಡಯಾಮೀಟರಿನ ಎಂಡ್ಗಳಿಗೆ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ದಾರೆ. ಇವಾಗ ನಾವೇನಂತ ಹೇಳಬೇಕು ಅಥವಾ ನಾವೇನಂತ ಪ್ರೂವ್ ಮಾಡಬೇಕಂದ್ರೆ ಇಲ್ಲಿ ಅವೆರಡು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದಾರಲ್ವ ಡಯಾಮೀಟರ್ಸ್ ಎಂಡಲ್ಲಿ, ಅವೆರಡು ಪ್ಯಾರಲಲ್ ಆಗಿದೆ ಅಂತ ತೋರಿಸ್ಬೇಕು. ಆ ಥರ ನಾವು ಪ್ರೂವ್ ಮಾಡಬೇಕು. ಯಾವ ರೀತಿ ಅದನ್ನು ತೋರಿಸೋದು, ಯಾವ ರೀತಿ ಪ್ರೂವ್ ಮಾಡೋದು? ನೋಡಿದ್ರೆ ಗೊತ್ತಾಗುತ್ತೆ ಇವೆರಡು ಪ್ಯಾರಲಲ್ ಆಗಿದೆ ಅಂತ. ಸೊ ಅದು ನೋಡಿದ್ರೆ ಗೊತ್ತಾಗುತ್ತೆ, ಅದೇ ಪ್ರೂವ್ ಮಾಡೋದು ಯಾವ ರೀತಿ ಅಲ್ವಾ? ಸೊ ಆ ಪ್ರೂಫ್ನ ನೋಡೋಣ ಇವಾಗ ಯಾವ ರೀತಿ ಪ್ರೂವ್ ಮಾಡ್ಬೇಕಂತ. ಮೊದಲನೇದಾಗಿ ಏನು ಮಾಡೋಣ ನಾವು, ಇಲ್ಲಿ ಆಲ್ರೆಡಿ ಡಯಾಗ್ರಾಮ್ ಕೊಟ್ಟಿಲ್ಲ ಅನ್ಸುತ್ತೆ, ಇದಕ್ಕೆ ನಾನು ಡಯಾಗ್ರಾಮ್ ತೊಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಏನು ಮಾಡಬೇಕು? ಸೊಲ್ಯೂಷನ್. ಕನ್ಸಿಡರ್ ಅ ಸರ್ಕಲ್ ವಿತ್ ಸೆಂಟರ್ O. ಕನ್ಸಿಡರ್ ಅ ಸರ್ಕಲ್ ವಿತ್ ಸೆಂಟರ್ O and diameter AB. ಆಯ್ತಾ? ಸೊ ಏನು ಮಾಡ್ಬೇಕು ನೀವು? ಒಂದು ಸರ್ಕಲ್ನ ಡ್ರಾ ಮಾಡ್ಬೇಕು ಆ ರೀತಿ, ಹಾಗೂ ಓನ ನೇಮ್ ಮಾಡಿ ಡಯಾಮೀಟರ್ AB ಅಂತ ಬರೀರಿ. ಇವಾಗ ನೆಕ್ಸ್ಟ್ ಡ್ರಾ PQ and RS ಬ್ರಾಕೆಟಲ್ಲಿ ಇವೆರಡು ಏನಿದು ಟ್ಯಾಂಜೆಂಟ್ಸ್ ಅಟ್ ದಿ ಎಂಡ್ಸ್ ಆಫ್ ಡಯಾಮೀಟರ್. ಸೊ ಇವೆರಡು ಬರೆದು ಈ ಡಯಾಗ್ರಾಮ್ಗೆ ಮುಗಿಯುತ್ತೆ. ಸೊ ಡಯಾಗ್ರಾಮ್ ರೆಡಿ ಆಯಿತು. ನಾವು ಏನು ಬರೀಬೇಕು ಅಂತ ಅದನ್ನು ಬರೆದಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಈಗ ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡೋದು ಯಾವ ರೀತಿ ಇವಾಗ ನೋಡಿ. ಸೊ ಪ್ರೂವ್ ಹೆಂಗೆ ಮಾಡಬೇಕಂದ್ರೆ ಪ್ರೂಫ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಪ್ರೂಫ್. ಸೊ ಏನು ಮಾಡಬೇಕು ಫಸ್ಟಿಗೆ ನಾವು? PQ ಇಸ್ ಅ ಟ್ಯಾಂಜೆಂಟ್, ಕರೆಕ್ಟ್? ಇಲ್ಲಿ ನೋಡಿ, ಡ್ರಾ PQ and RS ಇವೆರಡು ಏನು ಟ್ಯಾಂಜೆಂಟ್ಸ್ ಅಟ್ ದ ಎಂಡ್ಸ್ ಆಫ್ ಡಯಾಮೀಟರ್ A and B. ಸೊ ನಮಗೆ ಗೊತ್ತಿದೆ ಇವಾಗ PQ ಬಂದ್ಬಿಟ್ಟು ಒಂದು ಟ್ಯಾಂಜೆಂಟ್ ಅಂತ, ಕರೆಕ್ಟ್? ಅದೇ ರೀತಿಯಲ್ಲಿ RS ಕೂಡ ಒಂದು ಟ್ಯಾಂಜೆಂಟ್, ಕರೆಕ್ಟ್? ಇವಾಗ ಸೆಂಟರ್ ಆಫ್ ದ ಸರ್ಕಲ್ O ಇಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಗೆ ಒಂದು ಲೈನ್ ಹೇಳಿದ್ರೆ OA ಏನಾಗುತ್ತೆ? OA ಬಂದ್ಬಿಟ್ಟು ರೇಡಿಯಸ್ ಆಗುತ್ತೆ, ಕರೆಕ್ಟಾ? ಇಲ್ಲಿ OA ಕೂಡ ಒಂದು ರೇಡಿಯಸ್, OB ಕೂಡ ಒಂದು ರೇಡಿಯಸ್. ಸೊ ಇವಾಗ ಈ ಆ್ಯಂಗಲ್ ಏನಾಗುತ್ತೆ? ಇವಾಗ ಈ ಆ್ಯಂಗಲ್ ಏನಾಗುತ್ತೆ? ಸೊ ಏನು ಬರೀಬೋದು ಇಲ್ಲಿ? ಪ್ರೂಫ್. ಆ್ಯಂಗಲ್ OAP ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ OAQ. ಆ್ಯಂಗಲ್ OAQ. ಯಾಕೆ ಆ್ಯಂಗಲ್ OAP ಇಸ್ ಈಕ್ವಲ್ ಟು ಆ್ಯಂಗಲ್ OAQ? ಇದು ಏನಾಗುತ್ತೆ? ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಯಾಕೆ ಇದು 90 ಡಿಗ್ರೀಸ್ ಆಗ್ತಾ ಇದೆ? ಏನಿದಕ್ಕೆ ಕಾರಣ? ಥಿಯರಮ್ 4.1, ಕರೆಕ್ಟಾ? ಥಿಯರಮ್ 4.1 ಏನು ಹೇಳ್ತಾ ಇದೆ? ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಪರ್ಪೆಂಡಿಕ್ಯುಲರ್. ಸೊ ಒಂದು ಸರ್ಕಲ್ ವಿತ್ ಸೆಂಟರ್ O ತೊಗೊಂಡ್ವಿ, ಎರಡು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ವಿ ಡಯಾಮೀಟರ್ಗೆ, ಡಯಾಮೀಟರ್ ಎಂಡ್ಸ್ಗೆ. ಸೊ ಡಯಾಮೀಟರ್ ಅಂದರೆ 2 ರೇಡಿಯಸ್, ಇದು ಒಂದು ರೇಡಿಯಸ್, ಇದು ಒಂದು ರೇಡಿಯಸ್. ಸೊ ಇಲ್ಲಿ ಈ ರೇಡಿಯಸ್ ಇಂದ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಒಂದು ಸ್ಲೇಟ್ ಲೈನ್ ಹಿಡಿದ್ರೆ ಅದು ಎಷ್ಟು ಡಿಗ್ರೀಸ್ ಮೆಷರ್ ಆಗುತ್ತೆ? 90 ಡಿಗ್ರೀಸ್ ಮೆಷರ್ ಆಗುತ್ತೆ. ಅದಕ್ಕೆ ಏನಂತ ಬರ್ದಿದ್ದೀವಿ? ಆ್ಯಂಗಲ್ OAP and ಆ್ಯಂಗಲ್ OAQ ಇಸ್ ಈಕ್ವಲ್ ಟು 90 ಡಿಗ್ರೀಸ್. ಕಾರಣ ಏನು? ಥಿಯರಮ್ 4.1. ಇದೇ ರೀತಿಯಲ್ಲಿ ಆ್ಯಂಗಲ್ OBR, ಆ್ಯಂಗಲ್ OBR ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ OBS ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 90 ಡಿಗ್ರೀಸ್. ಮತ್ತೆ ಕಾರಣ ಏನು? ಥಿಯರಮ್ 4.1, ಕರೆಕ್ಟಾ? ಇವಾಗ ನೆಕ್ಸ್ಟ್ ಪಾಯಿಂಟ್ ಏನು? ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ನ ತಗೊಳ್ಳೋಣ. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ಯಾವ್ದು? ಇಲ್ಲಿ ನೋಡಿ, ಇದು ಒಂದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ಈ ಆ್ಯಂಗಲ್ಲು ಹಾಗೂ ಈ ಆ್ಯಂಗಲ್. ಇನ್ನೊಂದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಇದೆ, ಅದು ಯಾವುದದು? ಇಲ್ಲಿದೆ ನೋಡಿ, ಇದು ಒಂದು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ಈ ಆ್ಯಂಗಲ್ಲು, ಈ ಆ್ಯಂಗಲ್, ಕರೆಕ್ಟ್? ಸೊ ಮೊದಲನೇ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ತಗೊಳ್ಳೋಣ. ಯಾವ್ದು? ಆ್ಯಂಗಲ್ OAP. ಆ್ಯಂಗಲ್ OAP is equal to angle OBS, angle OBS which is equal to 90 degrees. Bracket ಅಲ್ಲಿ ಇವೆರಡು ಏನು? alternate interior angles, correct? alternate interior angles ಇವೆರಡು.
ಕರೆಕ್ಟಾ? ನೋಡಿ ಎಷ್ಟು ಶೇಪ್ ಫಾರ್ಮ್ ಆಗ್ತಾ ಇದೆ. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸು ಸೇಮ್ ಆಗಿದ್ರೆ ಅವಾಗ ಏನು ಅನ್ಕೋಬಹುದು ನಾವು, ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್ ಅಂಡ್ ದಿಸ್ ಇಸ್ ಏನಾಯ್ತು, ಇದಕ್ಕೇನಂತ ಕರಿತೀವಿ ನಾವು ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ಅಂದ್ರೆ ಏನು? ಟ್ರಾನ್ಸ್ವರ್ಸಲ್ ಇಸ್ ಅ ಸ್ಟ್ರೇಟ್ ಲೈನ್ ವಿಚ್ ಇಂಟರ್ಸೆಕ್ಟ್ಸ್ ಆರ್ ಕಟ್ಸ್ ಅ ಪೇರ್ ಆಫ್ ಪ್ಯಾರಲಲ್ ಲೈನ್ಸ್. ಪ್ಯಾರಲ್ ಲೈನ್ಸ್ ನ ಕಟ್ ಮಾಡತ್ತಲ್ವಾ, ಅದಕ್ಕೇನಂತ ಕರಿತೀವಿ ನಾವು ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಕಾಮನ್ ಆಗಿರೋದ್ರಿಂದ ಅಥವಾ ಸೇಮ್ ಆಗಿರೋದ್ರಿಂದ ಏನಂತ ಹೇಳ್ಬೋದು ನಾವು, ಪಿ ಕ್ಯೂ ಅಂಡ್ ಆರ್ ಎಸ್ ಆರ್ ಪ್ಯಾರಲಲ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ಬರೀಬಹುದು, ರೆಡ್ ಕಲರ್ ಕೂಡ ಬರೆದ್ಬಿಡೋಣ. ಆಂಗಲ್ ಒ ಎ ಕ್ಯೂ, ಆಂಗಲ್ ಒ ಎ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಒ ಬಿ ಆರ್, OBR, which is also equal to 90 degrees because they are alternate interior angles. Correct? So, ಕೊನೆಯದಾಗಿ ಒಂದು ಸ್ಟೇಟ್ಮೆಂಟ್ ಏನು ಬರಿಬೇಕು? Since alternate interior angles are same, since alternate interior angles are same, we can conclude ಏನಂತ ಕನ್ಕ್ಲೂಡ್ ಮಾಡ್ಬೋದು ಹೇಳಿ? ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್, ಹೆನ್ಸ್ ಪ್ರೂವ್ಡ್. ಈ ರೀತಿ ಪ್ರೂವ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಏನ್ ಮಾಡ್ಬೇಕು, ಮೊದಲನೇದಾಗಿ ಫಿಗರ್ ಏನು ಕೊಟ್ಟಿರಲ್ಲ, ನೀವು ಈ ತರ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಿಡರ್ ಅ ಸರ್ಕಲ್ ವಿತ್ ಸೆಂಟರ್ ಓ ಡಯಾಮೀಟರ್ ಎ ಬಿ, ಡ್ರಾ ಪಿ ಕ್ಯೂ ಅಂಡ್ ಆರ್ ಎಸ್, ಇವೆರಡು ಟ್ಯಾಂಜೆಂಟ್ಗಳು ಅಟ್ ದ ಎಂಡ್ಸ್ ಆಫ್ ದ ಡಯಾಮೀಟರ್. ಸೊ ಬರ್ದಾದ್ಮೇಲೆ ಥಿಯರಮ್ 4.1 ಇಟ್ಕೊಂಡು ಎರಡು ಸ್ಟೇಟ್ಮೆಂಟ್ ಬರೀರಿ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಎರಡು ಸ್ಟೇಟ್ಮೆಂಟು. ಸೊ ಸಿನ್ಸ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಸೇಮ್ ಆರ್ ಈಕ್ವಲ್, ಓಕೆ, ಈಕ್ವಲ್ ಅಂತ ಬರೀಬಹುದು, ವಿ ಕ್ಯಾನ್ ಕನ್ಕ್ಲೂಡ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್. ಸೊ ಇಲ್ಲಿಗೆ ಈ ಪ್ರಶ್ನೆ ಅಂತ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ ಏನಿದೆ ನೋಡಿ. ಪ್ರೂವ್ ದಟ್ ದ ಪರ್ಪೆಂಡಿಕ್ಯುಲರ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಗೊತ್ತಲ್ವಾ, ಟ್ಯಾಂಜೆಂಟ್ ಎಲ್ಲಿ ಸರ್ಕಲ್ಗೆ ಮೀಟ್ ಆಗುತ್ತೋ ಅದಕ್ಕೆ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್ ಟು ಅ ಸರ್ಕಲ್ passes through the center. ಸೊ ನಾವು ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು? ಮೊದಲನೇದಾಗಿ ಒಂದು ಸರ್ಕಲ್ನ ತಗೊಳ್ಳೋಣ. ಓಕೆ, ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡೋಣ ಅಂದರೆ, ಮೊದಲನೇದಾಗಿ ಡ್ರಾ ಅ ಟ್ಯಾಂಜೆಂಟ್. ಸೊ ಸರ್ಕಲ್ಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕಲ್ವಾ? ಪ್ರೂವ್ ದಟ್ ದ ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಒಂದು ಪರ್ಪೆಂಡಿಕ್ಯುಲರ್ ಬೇಕು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕಂದ್ರೆ ಏನು ಮಾಡ್ಬೇಕು ನಾವು? ಒಂದು ಟ್ಯಾಂಜೆಂಟ್ನ ಎಳಿಬೇಕು ಫಸ್ಟ್, ಕರೆಕ್ಟ್? ಸೊ ಈ ಸರ್ಕಲ್ಗೆ ಏನು ಮಾಡೋಣ ನಾವು? ಮೊದಲನೇದಾಗಿ ಒಂದು ಟ್ಯಾಂಜೆಂಟ್ನ ಎಳೆಯೋಣ. ಸೊ ಸೊಲ್ಯೂಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ, ಡ್ರಾ ಅ ಟ್ಯಾಂಜೆಂಟ್, ಡ್ರಾ ಅ ಟ್ಯಾಂಜೆಂಟ್ PQ to the circle, PQ to circle with point of contact as Z ಅಂತ ತಗೊಳ್ಳೋಣ. ಓಕೆ, ಸೊ ಈ ಸರ್ಕಲ್ಗೆ PQ ಅಂತ ಒಂದು ಟ್ಯಾಂಜೆಂಟ್ ಎಳೆಯೋಣ. ಹೆಂಗಿರುತ್ತೆ ಟ್ಯಾಂಜೆಂಟು? ಈ ರೀತಿಯಲ್ಲಿ ಇರುತ್ತೆ. ಸೊ ಇದು ನಮ್ಮ ಟ್ಯಾಂಜೆಂಟ್. ಈ ಟ್ಯಾಂಜೆಂಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಂತ ತಗೊಳ್ಳೋಣ ನಾವು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ನಾವು Z ಅಂತ ತಗೊಳ್ಳೋಣ. ಇದು P, ಹಾಗೆ ಇದು Q. ಓಕೆ, ಸೊ ಒಂದು ಟ್ಯಾಂಜೆಂಟ್ PQ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ Z. ನೆಕ್ಸ್ಟ್ ಏನು ಮಾಡೋಣ? ಡ್ರಾ ಅ ಪರ್ಪೆಂಡಿಕ್ಯುಲರ್. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಯಿತು. ನೆಕ್ಸ್ಟ್ ಏನು? ಪರ್ಪೆಂಡಿಕ್ಯುಲರ್. ಡ್ರಾ ಅ ಪರ್ಪೆಂಡಿಕ್ಯುಲರ್ XY ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ XY ಅನ್ನ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಆದರೆ ಹೆಂಗಿರ್ಬೇಕಿದು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಟಚ್ ಆಗಬೇಕು. ಓಕೆ, ಸೊ ಇಲ್ಲಿಂದ ಹಿಂಗೆ ಮಾಡಿ, ಇದು Y, ಇದು X, ಇದು ಪರ್ಪೆಂಡಿಕ್ಯುಲರ್ ಆಗಿದೆ. ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ, ಅಂದರೆ ಅದ್ರ ಥ್ರೂ ಹೋಗ್ತಾ ಇದೆ ಈ ಪರ್ಪೆಂಡಿಕ್ಯುಲರ್. ಓಕೆ, ನೆಕ್ಸ್ಟ್ ಏನು ತೋರಿಸ್ಬೇಕು ನಾವು? ಪ್ರೂವ್ ದಟ್ ದ ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್ ಟು ಅ ಸರ್ಕಲ್. ಆಲ್ಮೋಸ್ಟ್ ಎಲ್ಲ ಆಗೋಗಿದೆ. ನೆಕ್ಸ್ಟ್ ಏನು ಮಾಡಬೇಕು? ಪಾಸಸ್ ಥ್ರೂ ದ ಸೆಂಟರ್. ಸೊ ಈ ಲೈನು ಸೆಂಟರ್ನ ಪಾಸ್ ಆಗ್ತಾ ಇದೆ ಅಂತ ನಾವು ತೋರಿಸ್ಬೇಕು. ಅದನ್ನ ಯಾವ ರೀತಿ ತೋರಿಸೋದು? ಮತ್ತೆ ನಾವು ಏನು ಯೂಸ್ ಮಾಡೋಣ ಈಗ? ಕಾಂಟ್ರಾಡಿಕ್ಷನ್ನ ಯೂಸ್ ಮಾಡೋಣ. ಕಾಂಟ್ರಾಡಿಕ್ಷನ್ ಅಂದ್ರೆ ಏನು? ಇವಾಗ ಇಲ್ಲಿ ನೋಡಿ ಹೇಳ್ತೀನಿ. ಇವಾಗ ಏನು ಮಾಡೋಣ? ಪಾಸಸ್ ಥ್ರೂ ದ ಸೆಂಟರ್ ಅಂತ ತೋರಿಸ್ಬೇಕಲ್ವಾ? ಕನ್ಸಿಡರ್ ಸೆಂಟರ್ ಆಫ್ ಸರ್ಕಲ್ ಆಸ್ O. ಆಯ್ತಾ? ಕನ್ಸಿಡರ್ ಸೆಂಟರ್ ಆಫ್ ಸರ್ಕಲ್ ಆಸ್ O and not on the perpendicular, not on the ಪರ್ಪೆಂಡಿಕ್ಯುಲರ್. ಇವಾಗ ನಾವು ಸೆಂಟರ್ ಆಫ್ ಸರ್ಕಲ್ ನ ಕನ್ಸಿಡರ್ ಮಾಡಬೇಕು, ಆದ್ರೆ ಎಲ್ಲಿ? ಪರ್ಪೆಂಡಿಕ್ಯುಲರ್ ಮೇಲೆ ಅಲ್ಲ, ಪರ್ಪೆಂಡಿಕ್ಯುಲರ್ ಕಿಂತ ಆ ಕಡೆ ಈ ಕಡೆ. ಸೊ ಇಲ್ಲಿ ಕನ್ಸಿಡರ್ ಮಾಡೋಣ ಸೆಂಟರ್ ಆಫ್ ಸರ್ಕಲ್. ಸೊ ಸೆಂಟರ್ ಆಫ್ ಸರ್ಕಲ್ ಏನಂತ ಕರೆಯೋಣ ನಾವು? O ಅಂತ ಕರೆಯೋಣ. ಇವಾಗ ಈ O ಇಂದ Z ಗೆ ಜಾಯಿನ್ ಮಾಡೋಣ ಇವಾಗ. ಓಕೆ, ಜಾಯಿನ್ OZ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಜಾಯಿನ್ OZ. ಇವಾಗ OZ ಜಾಯಿನ್ ಮಾಡಿದ್ರೆ ಏನಾಗುತ್ತೆ? OZ ಇಸ್ ಪರ್ಪೆಂಡಿಕ್ಯುಲರ್ ಟು PQ, ಕರೆಕ್ಟಾ?
ಸೊ ಜಾಯಿನ್ ಓ ಝೆಡ್ ಅಂದರೆ ಏನಾಗುತ್ತೆ ಇಲ್ಲಿ, ಇವಾಗ ಇದು ಓ ಝೆಡ್ ಅಂತ ಜಾಯಿನ್ ಮಾಡ್ತಾ ಇದ್ದೀವಿ. ಸೊ ಜಾಯಿನ್ ಓ ಝೆಡ್ ಅವಾಗ ಏನಾಗುತ್ತೆ, ಓ ಝೆಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಯಾಕೆ, ದಿಸ್ ಇಸ್ ಫ್ರಮ್ ಥಿಯರಮ್ 4.1. ಥಿಯರಮ್ 4.1 ಏನಿರುತ್ತೆ, ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಟು ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಆಲ್ವೇಸ್ 90 degrees. ಕರೆಕ್ಟಾ? ಸೊ ಇವಾಗ ಏನಂತ ಬರೆದ್ವಿ ನಾವು, ಜಾಯಿನ್ ಓ ಝೆಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಹೆಂಗಿದು, ಫ್ರಮ್ ಥಿಯರಮ್ 4.1. ಬಟ್ ಇವಾಗ ಇಲ್ಲಿ ಏನಾಗ್ತಾ ಇದೆ, ಆಲ್ರೆಡಿ ಎಕ್ಸ್ ವೈ ಪರ್ಪೆಂಡಿಕ್ಯುಲರ್ ಆಗಿದೆ ಅಲ್ವಾ. ನೋಡಿ, ಡ್ರಾ ಅ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಆಲ್ರೆಡಿ ಎಕ್ಸ್ ವೈ ಪರ್ಪೆಂಡಿಕ್ಯುಲರ್ ಆಗಿದೆ. ಇಲ್ಲಿ ಮತ್ತೆ ಏನು ಬರ್ತಾ ಇದೆ, ಓ ಝೆಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ ಬರ್ತಾ ಇದೆ. ವಿಚ್ ಮೀನ್ಸ್ ಏನು, ವಿಚ್ ಮೀನ್ಸ್ ಸೊ ಎಕ್ಸ್ ವೈ ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಡ್ರಾ ಆಗಿದೆ, ಇದು ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಆಗಿದೆ. ಇವಾಗ ಇದು ಕೂಡ ಪರ್ಪೆಂಡಿಕ್ಯುಲರ್ ಅಂದರೆ ಯಾವುದರಿಂದ, ಥಿಯರಮ್ 4.1 ಇಂದ. ಎರಡು ಪರ್ಪೆಂಡಿಕ್ಯುಲರ್ ಹೆಂಗಿರಕ್ಕೆ ಸಾಧ್ಯ, ಎರಡು ಪರ್ಪೆಂಡಿಕ್ಯುಲರ್ ಅಂದರೆ ಎರಡು ಒಂದೇ ಲೈನಲ್ಲಿ ಇರಬೇಕು. ಕರೆಕ್ಟ್? ಸೊ ಅದರಿಂದ ಏನಾಗುತ್ತೆ, ಸಿನ್ಸ್ ಏನು ಬರೀಬೇಕು ನೆಕ್ಸ್ಟು, ಸಿನ್ಸ್ ಎಕ್ಸ್ ವೈ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಇದೇನಿದು, ಗಿವನ್ ಆಲ್ರೆಡಿ ಇನ್ ದ ಕ್ವೆಶ್ಚನ್. ಸಿನ್ಸ್ ಎಕ್ಸ್ ವೈ ಇಸ್ ಆಲ್ರೆಡಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಪಾಯಿಂಟ್ O lies on xy. Point O lies on xy. So ಇದರಿಂದ ಏನಂತ ಅರ್ಥ ಆಯ್ತು, ಈಗ ಇದು ಪ್ರೂವ್ ಆಯ್ತಲ್ವಾ. ಪ್ರೂವ್ ದಟ್ ದ ಪರ್ಪೆಂಡಿಕ್ಯುಲರ್ ಟು ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್ ಟು ಅ ಸರ್ಕಲ್ passes through the center. ಸೊ ಇವಾಗ O is on xy ಅಂದ್ರೆ ಇಲ್ಲಿ ಬರುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್. ಕರೆಕ್ಟ್? ಅರ್ಥ ಆಗಿದೆ ಅಲ್ವಾ? ಇಲ್ಲಿ ಕನ್ಸಿಡರ್ ಸೆಂಟರ್ ಆಫ್ ಸರ್ಕಲ್ O ಅಂಡ್ ನಾಟ್ ಆನ್ ದ ಪರ್ಪೆಂಡಿಕ್ಯುಲರ್, ಅದು ಮೊದಲನೇ ಪಾಯಿಂಟು. ಇದು ಪರ್ಪೆಂಡಿಕ್ಯುಲರ್ ಮೇಲೆ ಇಲ್ಲ ಅಂದಮೇಲೆ ನಾವೇನು ಮಾಡಿದ್ವಿ, ನೆಕ್ಸ್ಟು O ಮತ್ತು ಝೆಡ್ನ ಜಾಯಿನ್ ಮಾಡಿದ್ವಿ. ಓ ಝೆಡ್ನ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಓ ಝೆಡ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಹೆಂಗೆ, ಫ್ರಮ್ ಥಿಯರಮ್ 4.1. ಇವಾಗ ಇದು ಪರ್ಪೆಂಡಿಕ್ಯುಲರ್ ಇಂದ ಎರಡು ಒಂದೇ ಲೈನಲ್ಲಿ ಇರಬೇಕು. ಸೊ ಸಿನ್ಸ್ ಎಕ್ಸ್ ವೈ ಇಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಇದೇನಿದು ಆಲ್ರೆಡಿ ಗಿವನ್ ಇಲ್ಲಿದೆ. ಹೆನ್ಸ್ ಪಾಯಿಂಟ್ O ಲೈಸ್ ಆನ್ ಎಕ್ಸ್ ವೈ. ಓಕೆ, ಇಲ್ಲಿ ಹೆನ್ಸ್ ಪಾಯಿಂಟ್ O ಲೈಸ್ ಆನ್ ಎಕ್ಸ್ ವೈ, ಹೆನ್ಸ್ ಪ್ರೂವ್ಡ್. ನೋಡಿ, ಇವೆರಡು ಪರ್ಪೆಂಡಿಕ್ಯುಲರ್ ಅಂದ್ರೆ ಒಂದೇ ಲೈನಲ್ಲಿ ಇರಬೇಕಲ್ವಾ. ಎರಡು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಥ್ರೂನೇ ಹೋಗ್ತಾ ಇದೆ. ಇದು ಕೂಡ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇದು ಕೂಡ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅವಾಗ ಏನಾಗುತ್ತೆ, O ಶುಡ್ ಕೋಇನ್ಸೈಡ್ ವಿತ್ ಆರ್ O ಶುಡ್ ಲೈ ಆನ್ ದ ಪರ್ಪೆಂಡಿಕ್ಯುಲರ್ ಎಕ್ಸ್ ವೈ. ಸೊ ಹೆನ್ಸ್ ಪ್ರೂವ್ಡ್. ಅರ್ಥ ಆಗಿದೆ ಅಲ್ವಾ? ಸೊ ಈ ರೀತಿ ಬರೀಬೇಕು ಆನ್ಸರ್ನ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕ್ವಶನ್ ನಂಬರ್ 6 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಎಕ್ಸರ್ಸೈಸ್ 4.2 ಕ್ವಶನ್ ನಂಬರ್ 6. ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ಅ ಪಾಯಿಂಟ್ ಎ at a distance 5 cm from the center of the circle is 4 cm. Find the radius of the circle. So radius of the circle ನಾವು ಕಂಡುಹಿಡಿಬೇಕು. ಡಯಾಗ್ರಾಮ್ ಈ ರೀತಿಯಲ್ಲಿದೆ. ಓಕೆ, ನೋಡಿ ಇಲ್ಲಿ the length of the tangent from point A. Point A ಇಂದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಎಷ್ಟಿದೆ, at a distance of 5 cm from the circle. ಈ ಪಾಯಿಂಟ್ A ಸೆಂಟರ್ ಆಫ್ ದ ಸರ್ಕಲ್ ಇಂದ 5 ಸೆಂಟಿಮೀಟರ್ ದೂರದಲ್ಲಿದೆ. ಹಾಗೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್, ಪಾಯಿಂಟ್ ಎ ಇಂದ ಸರ್ಕಲ್ಗೆ ಟ್ಯಾಂಜೆಂಟ್ ಡ್ರಾ ಮಾಡ್ತಾ ಇದ್ದಾರೆ. ಆ ಲೆಂತ್ ಆಫ್ ದ ಟ್ಯಾಂಜೆಂಟ್ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. We have to find out what is the radius. Radius ಅಂದ್ರೆ ಏನಿದು, OB is nothing but called as radius. Radius ನಾವು ಕಂಡುಹಿಡಿಬೇಕು. ಇವಾಗ ಮತ್ತೆ ಸೊಲ್ಯೂಷನ್. ಓಕೆ, ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಫ್ರಾಮ್ ಫಿಗರ್ ಏನು ಬರೀಬಹುದು, AB ಪರ್ಪೆಂಡಿಕ್ಯುಲರ್ ಟು OB, AB ಪರ್ಪೆಂಡಿಕ್ಯುಲರ್ ಟು OB. ಬರೆದ್ರ ಇದನ್ನ? ಓಕೆ, ಬರೀರಿ. ಅದ್ರ ಕಾರಣ ಕೊಡಬೇಕು. ಕಾರಣ ಏನು, ಥಿಯರಮ್ 4.1. ಥಿಯರಮ್ 4.1 ಏನು ಹೇಳುತ್ತೆ, ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಅ ಟ್ಯಾಂಜೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 90 degrees. ನೋಡಿ, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇದು ರೇಡಿಯಸ್, ಇದು ಟ್ಯಾಂಜೆಂಟ್, 90 degrees ಆಗಿರುತ್ತೆ. ಓಕೆ, ಸೊ AB ಪರ್ಪೆಂಡಿಕ್ಯುಲರ್ ಟು OB ಬಂತು. ರೈಟ್ ಆಂಗಲ್ ಇಲ್ಲಿದೆ, ರೈಟ್ ಆಂಗಲ್ ಇಸ್ ಆಟ್ B. ರೈಟ್ ಆಂಗಲಿನ ಆಪೋಸಿಟ್ ಸೈಡ್ ಯಾವುದು, AO. ನಾವು ಕನ್ಸಿಡರ್ ಟ್ರಯಾಂಗಲ್ AOB. Consider triangle AOB. Apply Pythagoras theorem. Right angle in opposite is AO. So that will be hypotenuse. AO square equals AO aitu AB square plus OB square. Now in kandidibeku to find eno, we have to find out what is radius R. Andre OB kandidibeku. AO in a value gotta, AO in a value gotta 5 square. AB in a value gotta, AB in a value no gotta 4 square. OB ನ ವ್ಯಾಲ್ಯೂ ಗೊತ್ತಾ, OB ನ ವ್ಯಾಲ್ಯೂನು ಗೊತ್ತಿಲ್ಲ, ಅದೇ ಕಂಡುಹಿಡಬೇಕು. ಅದನ್ನ ಆರ್ ಸ್ಕ್ವೇರ್ ಅಂತ ಬರೆಯೋಣ. 4 ಸ್ಕ್ವೇರ್ನ ಈ ಕಡೆ ಕಳಿಸಿ, 25, 5 ಸ್ಕ್ವೇರ್ 25 ಆಗುತ್ತೆ. ಇದೀ ಕಡೆ ಬಂದರೆ 4 ಸ್ಕ್ವೇರ್ ಇಸ್ 16 ವಿಚ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. 25 minus 16 is 9 which is equal to r square. Next, r will be equal to root of 9. So r will be equal to 3 centimeters. So this will be our right answer. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಏನು ಮಾಡಬೇಕು, ಡಯಾಗ್ರಾಮ್ ಕೊಟ್ಟಿದ್ರೆ ಓಕೆ, ಇಲ್ಲಾಂದರೆ ಡಯಾಗ್ರಾಮ್ನ ಡ್ರಾ ಮಾಡಿ. ಹೆಂಗೆ ಡ್ರಾ ಮಾಡೋದು, ಕ್ವಶನ್ನ ನೋಡ್ಕೊಂಡು ಡ್ರಾ ಮಾಡಿ.
ಕ್ವಶನ್ ನೋಡ್ಕೊಂಡು ಡ್ರಾ ಮಾಡಿದ್ಮೇಲೆ ರೈಟ್ ಆ್ಯಂಗಲ್ ಎಲ್ಲಿ ಬರುತ್ತೆ ಹೆಂಗೆ ಗೊತ್ತಾಗುತ್ತೆ ಥಿಯರಮ್ 4.1 ಇಂದ ಗೊತ್ತಾಗುತ್ತೆ. ನಮ್ಗೆ ಯಾವಾಗ ರೈಟ್ ಆ್ಯಂಗಲ್ ಸಿಗುತ್ತೋ ಅದರ ಆಪೋಸಿಟ್ ಸೈಡ್ ಏನಾಗುತ್ತೆ ಹೈಪೋಟಿನ್ಯೂಸ್ ಆಗುತ್ತೆ. ಅದು ಯಾವಾಗ ಹೈಪೋಟಿನ್ಯೂಸ್ ಆಗುತ್ತೋ ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿ. ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿದಾಗ ಇಲ್ಲಿ ಒಂದೇ ಒಂದು ಅನ್ನೋನ್ ಇರುತ್ತೆ, ಅದು ಯಾವ್ದು ರೇಡಿಯಸ್. ಸೊ ಆ ರೇಡಿಯಸ್ನ ಕಂಡುಹಿಡಿದ್ಬಿಟ್ರೆ ನಮಗೆ ಎಷ್ಟು ಬರುತ್ತೆ ಆನ್ಸರ್ 3 ಸೆಂಟಿಮೀಟರ್. ಇದು ನಮಗೆ ಬೇಕಾಗಿರುವ ಆನ್ಸರ್. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇವಾಗ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು? ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು ಗೊತ್ತಾ? ಸರ್ಕಲ್ಸ್ ವಿತ್ ಸೇಮ್ ಸೆಂಟರ್ ಬಟ್ ಡಿಫ್ರೆಂಟ್ ರೇಡಿಯೈ ಇಸ್ ಕಾಲ್ಡ್ ಆಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನೋಡಿ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಒಂದೇ ಒಂದು ಸೆಂಟರ್ ಇರುತ್ತೆ ಇದು. ಓಕೆ, ದಿಸ್ ಇಸ್ ಓನ್ಲಿ ಒನ್ ಸೆಂಟರ್. ಇದು ಒಂದು ಸೆಂಟರ್ ಇದೆ, ಇದೊಂದು ಸರ್ಕಲು, ಇದೊಂದು ಸರ್ಕಲು, ಇದೊಂದು ಸರ್ಕಲು. ಕರೆಕ್ಟ್? ಇಲ್ಲಿ ನೋಡಿ, ಈ ರೇಡಿಯಸ್ 2 ಸೆಂಟಿಮೀಟರ್ ಇರ್ಬೋದು, ಈ ರೇಡಿಯಸ್ 3 ಸೆಂಟಿಮೀಟರ್ ಇರ್ಬೋದು, ಈ ರೇಡಿಯಸ್ 4 ಸೆಂಟಿಮೀಟರ್ ಇರ್ಬೋದು. ಓಕೆ, 2, 3, 4. ದೀಸ್ ಆರ್ ಕಾಲ್ಡ್ ಆಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಅಂದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು? ಸರ್ಕಲ್ಸ್ ವಿತ್ ಸೇಮ್ ಸೆಂಟರ್ ಬಟ್ ಡಿಫ್ರೆಂಟ್ ರೇಡಿಯೈ ಇಸ್ ಕಾಲ್ಡ್ ಆಸ್ ವಾಟ್? ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇವಾಗ ಪ್ರಶ್ನೆ ನೋಡಿ, 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಎರಡೇ ಇಲ್ಲಿ 3 ಇದೆ, 1, 2, 3. ಇಲ್ಲಿ ಎಷ್ಟಿದೆ ಕ್ವಶನ್ ಅಲ್ಲಿ ಕೇಳಿದರೆ 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ರೇಡಿಯೈ 5 ಸೆಂಟಿಮೀಟರ್ ಅಂಡ್ 3 ಸೆಂಟಿಮೀಟರ್. ಸೊ ನೋಡಿ, ಇದೊಂದು ಕಾನ್ಸೆಂಟ್ರಿಕ್ ಸರ್ಕಲ್, ಇದೊಂದು ಕಾನ್ಸೆಂಟ್ರಿಕ್ ಸರ್ಕಲ್. ಇಲ್ಲಿದೆ ನೋಡಿ ರೇಡಿಯಸ್, ಇದು 3 ಸೆಂಟಿಮೀಟರ್ ರೇಡಿಯಸ್, ಇದು 5 ಸೆಂಟಿಮೀಟರ್ ರೇಡಿಯಸ್. ಓಕೆ, ವಿತ್ 3 ಸೆಂಟಿಮೀಟರ್ ಅಂಡ್ 5 ಸೆಂಟಿಮೀಟರ್. ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್. ಕಾರ್ಡ್ ಅಂದ್ರೆ ಏನು? ಕಾರ್ಡ್ ಅಂದ್ರೆ ಇಲ್ಲಿದೆ ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಡ್. ಎ ಬಿ ಬಂದ್ಬಿಟ್ಟು ಒಂದು ಕಾರ್ಡ್. ಇದು ಯಾವ್ದು ಕಾರ್ಡ್ ಆಗುತ್ತೆ? ಎ ಬಿ ಬಂದ್ಬಿಟ್ಟು C2 ಸರ್ಕಲ್ ಕಾರ್ಡ್ ಆಗುತ್ತೆ. ಇದು C2 ಸರ್ಕಲ್, ಇದು C1 ಸರ್ಕಲ್. C1 ಸರ್ಕಲಿನ ರೇಡಿಯಸ್ ಎಷ್ಟು? ಓಕೆ, ಇಲ್ಲಿ ಬರೀತೀನಿ ನೋಡಿ. ಸೊ ಸೊಲ್ಯೂಷನ್, ಸರ್ಕಲ್ C1 R1 ಅಂತ ತಗೊಳ್ಳೋಣ, ಯಾಕಂದ್ರೆ C1 ಅಂದ್ರೆ R1 ಆಗುತ್ತೆ. R1 is equal to 3 ಸೆಂಟಿಮೀಟರ್ಸ್. ಅದೇ ರೀತಿಯಲ್ಲಿ ಸರ್ಕಲ್ C2 ಅಂದ್ರೆ ಏನು ತಗೊಳ್ಳೋಣ? R2 which is equal to 5 ಸೆಂಟಿಮೀಟರ್ಸ್. R1 3 ಸೆಂಟಿಮೀಟರ್, R2 5 ಸೆಂಟಿಮೀಟರ್ಸ್. ಓಕೆ, ಫೈನ್ ದ ಲೆಂತ್ ಆಫ್ ದ ಕಾರ್ಡ್. ಲೆಂತ್ ಆಫ್ ದ ಕಾರ್ಡ್ ಏನು? AB. AB is equal to ಕ್ವಶನ್ ಮಾರ್ಕ್. ಈ AB ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಸರ್ಕಲ್ C2ಗೆ AB ಬಂದ್ಬಿಟ್ಟು ಏನಾಗುತ್ತೆ? ಕಾರ್ಡ್ ಆಗುತ್ತೆ. ಆದ್ರೆ ಸರ್ಕಲ್ C1ಗೆ AB ಏನಾಗುತ್ತೆ ನೋಡಿ? AB ಒಂದೇ ಒಂದು ಪಾಯಿಂಟ್ ಟಚ್ ಆಗ್ತಾ ಇದೆ ಇಲ್ಲಿ. ಕರೆಕ್ಟ್? AB ಒಂದೇ ಒಂದು ಪಾಯಿಂಟ್ ಟಚ್ ಆಗ್ತಿದೆ ಅಂದ್ರೆ AB ಏನಾಗುತ್ತೆ? AB ವಿಲ್ ಬಿಕಮ್ ದ ಟ್ಯಾಂಜೆಂಟ್ ಫಾರ್ C1. ಇಲ್ಲಿ ಬರೀರಿ, AB ಇಸ್ ಕಾರ್ಡ್ ಫಾರ್ C2. ಅದೇ ರೀತಿಯಲ್ಲಿ AB ಇಸ್ ಟ್ಯಾಂಜೆಂಟ್ ಫಾರ್ C1. Why is it tangent for C1? Because this line is touching circle C1 at only one point. That is why it is tangent. ಅದೇ ರೀತಿಯಲ್ಲಿ ಕಾರ್ಡ್ ಏನಕ್ಕೆ C2ಗೆ ಕಾರ್ಡ್ ಏನಕ್ಕೆ ಅಂದ್ರೆ this is just a straight line which is touching 2 points on the circle. That is why it is called as a chord. ಓಕೆ, ಇದನ್ನು ದಾಟ್ಕೊಂಡು ಹೋದ್ರೆ ಇನ್ನು ಮುಂದಕ್ಕೆ ಸೀಕೆಂಟ್ ಆಗುತ್ತೆ ಅವಾಗ. ಓಕೆ, ಟ್ಯಾಂಜೆಂಟ್ ಸೀಕೆಂಟ್ ಗೊತ್ತಲ್ವಾ? ಓಕೆ, ಸೊ ನಾವೇನು ಮಾಡಬೇಕು? ಫೈನ್ ದ ಲೆಂತ್ ಆಫ್ ದ ಕಾರ್ಡ್ AB is equal to ಕ್ವಶನ್ ಮಾರ್ಕ್ ಆಫ್ ದ ಲಾರ್ಜರ್ ಸರ್ಕಲ್ ವಿಚ್ ಟಚಸ್ ದ ಸ್ಮಾಲರ್ ಸರ್ಕಲ್. ಸೊ ಅದೇ ಕೊಟ್ಟಿದ್ದಾರೆ, ಆಫ್ ದ ಲಾರ್ಜರ್ ಸರ್ಕಲ್ ವಿಚ್ ಟಚಸ್ ದ ಸ್ಮಾಲರ್ ಸರ್ಕಲ್. ಲಾರ್ಜರ್ ಸರ್ಕಲ್ಗೆ ಇದು ಕಾರ್ಡ್ ಆಗುತ್ತೆ, ಬಟ್ ದಿಸ್ ಕಾರ್ಡ್ ಟಚಸ್ ದ ಸ್ಮಾಲರ್ ಸರ್ಕಲ್ ವಿಚ್ ಬಿಕಮ್ಸ್ ಅ ಟ್ಯಾಂಜೆಂಟ್ ಫಾರ್ ದ ಸ್ಮಾಲರ್ ಸರ್ಕಲ್. ಇವಾಗ ಆ ಡಯಾಗ್ರಾಮ್ ಇಂದ ಏನು ಬರೀಬಹುದು? ಕ್ಯಾನ್ ವಿ ರೈಟ್? ಇವಾಗ OP ಒಂದು ರೇಡಿಯಸ್, ಅದು ಆಲ್ರೆಡಿ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಂಗಲ್ OPA ಏನಾಗುತ್ತೆ? ಆಂಗಲ್ OPA ಅಂಡ್ ಆಂಗಲ್ OPB, ಆಂಗಲ್ OPB both will be equal to 90 degrees. ಯಾಕೆ? From theorem 4.1. Theorem 4.1 ಏನು ಹೇಳುತ್ತೆ? The angle between the radius and the tangent will always be 90 degrees. ಸೊ ಅದಕ್ಕೆ ಏನು ಬರ್ತಿದ್ದೀವಿ ನಾವು? OPB is equal to 90 degrees. ಓಕೆ, ನೋಡಿ ಇದು 5 ಇದೆ, ಇದು 5 ಇದೆ, ಇದು 90 ಡಿಗ್ರೀಸ್ ಇಲ್ಲಿದೆ ನೋಡಿ, ಇದು 90 ಡಿಗ್ರೀಸ್. ಈ 90 ಡಿಗ್ರೀಸಿನ ಆಪೋಸಿಟ್ ಸೈಡ್ ಯಾವುದು? 90 ಡಿಗ್ರೀಸಿನ ಆಪೋಸಿಟ್ ಸೈಡ್ ಯಾವುದು? 90 ಡಿಗ್ರೀಸಿನ ಆಪೋಸಿಟ್ ಸೈಡು OA ಆಗುತ್ತೆ. ಇವಾಗ ಇಲ್ಲಿ ಬರೀರಿ, ಕನ್ಸಿಡರ್ ಟ್ರಯಾಂಗಲ್ OPA. Consider triangle OPA, apply Pythagoras theorem. Okay, apply Pythagoras theorem. ಏನು ಬರುತ್ತೆ? OA square will be equal to AP square plus OP square. OA ಎಷ್ಟಿದೆ? 5 ಸ್ಕ್ವೇರ್ ಇದೆ. AP ಎಷ್ಟಿದೆ? AP ಗೊತ್ತಿಲ್ಲ, ಹಾಗೆ ಬರೀರಿ AP ಅಂತ. OP ಎಷ್ಟಿದೆ? 3 ಸ್ಕ್ವೇರ್. 3 ಸ್ಕ್ವೇರ್ನ ಈ ಕಡೆ ಕಳಿಸಿ. 25 minus 9 is equal to AP square. So 16 is equal to AP square.
AP is equal to root of 16. Therefore, AP is equal to 4. ಅದೇ ರೀತಿ ಅಲ್ಲೂ ಕೂಡ ಆಗುತ್ತಾನೆ. ಟ್ರಯಾಂಗಲ್ OPB ಅಲ್ಲಿ ನೋಡಿ ರೈಟ್ ಆಂಗಲ್ ಎಲ್ಲಿದೆ? ಇಲ್ಲಿದೆ ರೈಟ್ ಆಂಗಲ್. ರೈಟ್ ಆಂಗಲಿನ ಆಪೋಸಿಟ್ ಸೈಡ್ ಯಾವುದು? 5 ಸೆಂಟಿಮೀಟರ್ಸ್. ಕರೆಕ್ಟ್. ಇವಾಗ ಮತ್ತೆ ಟ್ರಯಾಂಗಲ್ OPB ತಗೊಂಡ್ರೆ ಅಪ್ಲೈ ಪೈಥಾಗರಸ್ ಮಾಡಿದ್ರೆ ಏನಾಗುತ್ತೆ? OB ಸ್ಕ್ವೇರ್ ಇಸ್ ಈಕ್ವಲ್ ಟು PB ಸ್ಕ್ವೇರ್ ಪ್ಲಸ್ OB ಸ್ಕ್ವೇರ್ ಇಸ್ ಈಕ್ವಲ್ ಟು PB ಸ್ಕ್ವೇರ್ ಪ್ಲಸ್ OP ಸ್ಕ್ವೇರ್. ಸೊ OP ಮತ್ತೆ ಕಾಮನ್ ಆಗಿದೆ ನೋಡಿ, ಕಾಂಗ್ರುವೆಂಟು ಆಗೂ ಇದೆ, ಇದು ಟ್ರಯಾಂಗಲ್ ಕಾಂಗ್ರುವೆಂಟ್ ಕೂಡ ಆಗಿದೆ. ಓಕೆ, ಸೊ ಇಲ್ಲಿ ನಮಗೆ ಟ್ರಯಾಂಗಲ್ OPB ತಗೊಂಡಾಗ ಏನು ಬರುತ್ತೆ? ಟ್ರಯಾಂಗಲ್ OPB ತಗೊಂಡಾಗೂ ಕೂಡ PB ವಿಲ್ ಬಿ ಈಕ್ವಲ್ ಟು 4 ಸೆಂಟಿಮೀಟರ್ಸ್ ಬರುತ್ತೆ. ಓಕೆ, 4 ಸೆಂಟಿಮೀಟರ್ಸ್ ಬರುತ್ತೆ. ಏನು ಕಂಡುಹಿಡಿಬೇಕು ನಾವು? AB ಕಂಡುಹಿಡಿಬೇಕು. ಡಯಾಗ್ರಾಮಿಂದ ನೋಡಿ AB ಅಂದರೆ ಏನು? AP ಪ್ಲಸ್ PB. ಕರೆಕ್ಟ್. ಫ್ರಾಮ್ ಡಯಾಗ್ರಾಮ್ ಇಲ್ಲಿ ಬರೀತೀನಿ. ಫ್ರಾಮ್ ಫಿಗರ್ AP is equal to, AB is equal to AP plus PB, which is equal to 4 plus 4, which is equal to 8 centimeters. Correct. AP 4 centimeters ಬಂತಾ? ಅದೇ ರೀತಿಯಲ್ಲಿ PB ಕೂಡ 4 centimeters ಬರುತ್ತೆ. ಇವೆರಡನ್ನ ಆಡ್ ಮಾಡಿದ್ರೆ ಏನು ಬರುತ್ತೆ? ನಮಗೆ AB ಬರುತ್ತೆ. AB ಎಷ್ಟು ಸೆಂಟಿಮೀಟರ್ಸ್ ಬರುತ್ತೆ? ಟೋಟಲ್ ಆಗಿ 8 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಇದು ಮುಂದಿನ ಪ್ರಶ್ನೆಗೆ ಉತ್ತರ. ಯಾವುದದು? ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 8 ನೋಡೋಣ ಬನ್ನಿ ಈಗ. ಸೊ ಅರ್ಥ ಆಯ್ತಲ್ವಾ ಈ ಪ್ರಶ್ನೆ? 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. 2 ಕೊಟ್ಟಿದ್ದಾರೆ, 3 ಕೊಟ್ಟಿಲ್ಲ. ಆ ಕಾರ್ಡು C2 ಕಾರ್ಡ್ ಆಗಿರುತ್ತೆ, C1ಗೆ ಏನಾಗಿರುತ್ತೆ? ಟ್ಯಾಂಜೆಂಟ್ ಆಗಿರುತ್ತೆ. ಸೊ ಟ್ಯಾಂಜೆಂಟ್ ಆಗಿರೋ ಕಾರಣ 90 ಡಿಗ್ರೀಸ್ ಬರುತ್ತೆ. 90 ಡಿಗ್ರೀಸ್ ಬಂದರೆ ರೈಟ್ ಆಂಗಲ್ ಫಾರ್ಮ್ ಆಗುತ್ತೆ. ರೈಟ್ ಆಂಗಲ್ ಫಾರ್ಮ್ ಆದರೆ ಹೈಪೋಟೆನ್ಯೂಸ್ನ ಕಂಡುಹಿಡಿಯಿರಿ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ AP PB ಬರುತ್ತೆ. ಅವೆರಡನ್ನ ಆ್ಯಡ್ ಮಾಡಿಬಿಟ್ರೆ AB ಬರುತ್ತೆ. ಸೊ ದ ಲೆಂತ್ ಆಫ್ ದ ಕಾರ್ಡ್ ಇಸ್ 8 ಸೆಂಟಿಮೀಟರ್ಸ್ ಅಷ್ಟೇ. ಸೊ ನೋಡಿ, ನಾವು ಹಿಂದೆಗಡೆ ಕಲ್ತಿರೋ ಕಾನ್ಸೆಪ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡೆ ನಾವು ಆನ್ಸರ್ಸ್ನ ತರಿಸಿದ್ವಿ. ಹೊಸದಾಗಿ ಏನು ಮಾಡ್ತಾ ಇಲ್ಲ, ನಾವೆಲ್ಲ ಕಲ್ತಿರೋ ಅಂಥ ಕಾನ್ಸೆಪ್ಟ್ಸ್. ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 8. ಅ ಕ್ವಾಡ್ರಿಲ್ಯಾಟ್ರಲ್ ABCD ಈಸ್ ಡ್ರಾನ್ ಟು ಸರ್ಕಮ್ಸ್ಕ್ರೈಬ್. ಇದು ಒಂದು ಹೊಸ ವರ್ಡ್. ಸರ್ಕಮ್ಸ್ಕ್ರೈಬ್ ಅಂದರೆ ಏನು? ಸರ್ಕಮ್ಸ್ಕ್ರೈಬ್ ಅಂದರೆ ಹಿಡ್ಕೊಳ್ಳೋದು, ಅಂದರೆ ಅದನ್ನ ಒಳಗಡೆ ತಗೊಳ್ಳೋದು, ಕಂಟೈನ್ ಮಾಡೋದು. ಕಂಟೈನರ್. ಇವಾಗ ಕಂಟೈನರ್ ಅಂದರೆ ಏನು ಹೇಳಿ ಕಂಟೈನರ್ ಅಂದರೆ? ಸೊ ಅಕ್ಕಿನ ಒಂದು ಕಂಟೈನರಲ್ಲಿ ಇಡ್ತೀರಾ. ಯಾವ ಕಂಟೈನರಲ್ಲಿ? ಒಂದು ಬಾಕ್ಸಲ್ಲಿ ಇಡ್ತೀರಾ ಅಕ್ಕಿನ. ಗೋಧಿನ ಕೂಡ ಒಂದು ಕಂಟೈನರಲ್ಲಿ ಇಡ್ತೀರಾ. ವಾಟರ್ ಬಾಟಲ್. ಸೊ ವಾಟರ್ ಬಾಟಲ್ ಕೂಡ ಒಂದು ಕಂಟೈನರ್. ಕರೆಕ್ಟ್. ಏನು ಕಂಟೈನ್ ಮಾಡ್ತಿದೆ ವಾಟರ್ ಬಾಟಲ್? ಇದು ವಾಟರ್ ಬಾಟಲ್ ಇಸ್ ಕಂಟೈನಿಂಗ್ ಆಫ್ ವಾಟರ್. ಓಕೆ, ಸೊ ಕಂಟೈನ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು ಈ ಮ್ಯಾಥಮೆಟಿಕಲ್ ಇದರಲ್ಲಿ? ಸರ್ಕಮ್ಸ್ಕ್ರೈಬ್ ಅಂತ ಕರಿತೀವಿ. ಏನು ಸರ್ಕಮ್ಸ್ಕ್ರೈಬ್ ಮಾಡ್ತಿದೆ? ಆ ಕ್ವಾಡ್ರಿಲ್ಯಾಟ್ರಲ್ ABCD ಇಸ್ ಡ್ರಾನ್ ಟು ಸರ್ಕಮ್ಸ್ಕ್ರೈಬ್. ಅಂದರೆ ABCD ಒಂದು ಕ್ವಾಡ್ರಿಲ್ಯಾಟ್ರಲ್ಲು, ಅದು ಸರ್ಕಮ್ಸ್ಕ್ರೈಬ್ ಮಾಡ್ತಿದೆ. ಸರ್ಕಮ್ಸ್ಕ್ರೈಬ್ ಅಂದರೆ ಕಂಟೈನ್ ಮಾಡ್ತಾ ಇದೆ. ಸರ್ಕಮ್ಸ್ಕ್ರೈಬ್ ಸರ್ಕಲ್ ನೋಡಿ, ಆ ಕ್ವಾಡ್ರಿಲ್ಯಾಟ್ರಲ್ ಏನು ಮಾಡ್ತಾ ಇದೆ? ಸರ್ಕಲ್ನ ಕಂಟೈನ್ ಮಾಡಿದೆ. ರೈಟ್, ಸರ್ಕಲ್ನ ಕಂಟೈನ್ ಮಾಡಿದೆ. ಸಿ ಫಿಗರ್ 4.12 ಇದೇ ಕೊಟ್ಟಿರುವಂಥ ಫಿಗರ್. ಪ್ರೂವ್ AB ಪ್ಲಸ್ CD, AB ಎಲ್ಲಿದೆ? ಇಲ್ಲಿದೆ ನೋಡಿ. AB ಪ್ಲಸ್ CD ಈಸ್ ಈಕ್ವಲ್ ಟು AD ಪ್ಲಸ್ BC. ಇದನ್ನು ನಾವು ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡಬೇಕು ನೋಡೋಣ ಬನ್ನಿ. ತುಂಬ ಸಿಂಪಲ್ ಆಗಿದೆ ಇದು. ಯಾವ ರೀತಿ ಪ್ರೂವ್ ಮಾಡ್ಬೇಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇವಾಗ ಇದನ್ನು ಪ್ರೂವ್ ಮಾಡಬೇಕು. ಫಿಗರ್ ಎಲ್ಲ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ ಪ್ರೂಫ್ ಅಂತ ಸ್ಟಾರ್ಟ್ ಮಾಡೋಣ. ಪ್ರೂಫ್. ಸೊ ಪ್ರೂಫ್ಗಿಂತ ಮುಂಚೆ ಏನಂತ ಬರೋಣ? ಟು ಪ್ರೂವ್ ಅಂತ ಮಾಡೋಣ. ಟು ಪ್ರೂವ್. ವಾಟ್ ಶುಡ್ ವಿ ಪ್ರೂವ್? AB ಪ್ಲಸ್ CD is equal to AD plus BC. AD plus BC. ಇವಾಗ ಪ್ರೂಫ್ ಅಂತ ಸ್ಟಾರ್ಟ್ ಮಾಡೋಣ. ಪ್ರೂಫ್. ಇವಾಗ ಏನು ಮಾಡಿ? ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ. ಅಬ್ಸರ್ವ್ ಮಾಡಿದಾಗ ಏನು ಗೊತ್ತಾಗತ್ತಪ್ಪ ಅಂದರೆ, ಈ ಕ್ವಾಡ್ರಿಲ್ಯಾಟ್ರಲಿನ ವರ್ಟೈಸಸ್ ಇದಾವೆ ನೋಡಿ. ವರ್ಟೈಸಸ್ ಅಂದರೆ ಎಡ್ಜಸ್ಗಳು. ಫಾರ್ ಎಕ್ಸಾಂಪಲ್, A is one of the vertices. Okay, D is also one of the vertices. C is also one of the vertices and B is also one of the vertices. So A, B, C, D are what? A, B, C, D are vertices of a quadrilateral. ಆಯ್ತಾ? ಎಡ್ಜ್ಗಳು, ಕ್ವಾಡ್ರಿಲ್ಯಾಟ್ರಲಿನ ಎಡ್ಜ್ಗಳು. ಈ 4 ಎಡ್ಜ್ಗಳು ಸರ್ಕಲಿನ ಆಚೆ ಇದಾವ. ಕರೆಕ್ಟಾ? A is outside the circle, B is outside the circle, C is outside the circle, D is also outside the circle. Correct? Theorem 4.2 ಏನು ಹೇಳುತ್ತೆ? If a tangent is drawn from an external point to the circle, then the length of the tangents are equal. ಹಂಗಂದ್ರೆ D is an external point. ಕರೆಕ್ಟ್? ಬರೀ D ನ ನೋಡಿ. D ಇಂದ ಒಂದು ಟ್ಯಾಂಜೆಂಟ್ ಇಲ್ಲಿ ಹೋಗ್ತಾ ಇದೆ, ಇನ್ನೊಂದು ಟ್ಯಾಂಜೆಂಟ್ ಇಲ್ಲಿ ಬರ್ತಾ ಇದೆ.
ಮೊದಲನೇ ಟ್ಯಾಂಜೆಂಟ್ ಯಾವುದು ಆರ್, ಇನ್ನೊಂದು ಟ್ಯಾಂಜೆಂಟ್ ಯಾವುದು ಎಸ್. ಸೊ ದೀಸ್ ಬೋತ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಟು ಈಚ್ ಅದರ್ ಬಿಕಾಸ್ ಡಿ ಇಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡ್ತಾ ಇದ್ದೀವಿ, ಯಾವ್ದು ಡಿ ಆರ್ ಆ್ಯಂಡ್ ಡಿ ಎಸ್. ಸೊ ಡಿ ಆರ್ ಆ್ಯಂಡ್ ಡಿ ಎಸ್ ಆರ್ ಈಕ್ವಲ್ ಟು ಈಚ್ ಅದರ್. ಹೆಂಗೆ? ಥಿಯರಮ್ 4.2 ಇಂದ. ಇದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಮತ್ತೆ ಬರೆಯೋಣ ಇಲ್ಲಿ, ಫಸ್ಟ್ ಎಕ್ಸ್ಪ್ಲನೇಷನ್. ಓಕೆ, ಅದೇ ರೀತಿಯಲ್ಲಿ ಈಗ ಎನ ಕೂಡ ನೋಡಿ. ಎ ಇಸ್ ಆಲ್ಸೋ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಎ ಇಂದ ಒಂದು ಟ್ಯಾಂಜೆಂಟ್ ಎಲ್ಲಿಗೆ ಹೋಗ್ತಿದೆ? ಎಸ್ ವರ್ಗೆ ಹೋಗ್ತಿದೆ. ಇನ್ನೊಂದು ಟ್ಯಾಂಜೆಂಟ್ ಎಲ್ಲಿಗೆ ಹೋಗ್ತಿದೆ? ಪಿ ವರ್ಗೆ ಹೋಗ್ತಿದೆ. ವಿಚ್ ಮೀನ್ಸ್ ದೀಸ್ ಬೋತ್ ವಿಲ್ ಬಿ ಈಕ್ವಲ್ ಟು ಈಚ್ ಅದರ್ ಫ್ರಮ್ ಥಿಯರಮ್ 4.2. ಏನು? ಇಫ್ pair of tangents drawn from an external point to the circle measure equally. So AS will be equal to AP. Correct? ಅದೇ ರೀತಿಯಲ್ಲಿ ಈಗ ನೆಕ್ಸ್ಟ್ ನೋಡಿ, C is also an external point. CR and CQ are tangents and these both tangents will be equal to each other. Correct? Theorem 4.2. Next, ಇವಾಗ ಲಾಸ್ಟ್ ಇನ್ಯಾವುದಿದೆ? ಬಿ ಒಂದು ಉಳಿದಿದೆ. ಸೊ ಬಿ ನೋಡಿ, ಬಿ ಇಂದ ಒಂದು ಟ್ಯಾಂಜೆಂಟ್ ಕ್ಯೂ ವರ್ಗೆ ಹೋಗ್ತಾ ಇದೆ, ಬಿ ಇಂದ ಇನ್ನೊಂದು ಟ್ಯಾಂಜೆಂಟ್ ಪಿ ವರ್ಗೆ ಹೋಗ್ತಿದೆ. ವಿಚ್ ಮೀನ್ಸ್ ದೀಸ್ ಬೋತ್ ಆಲ್ಸೋ ವಿಲ್ ಬಿ ಈಕ್ವಲ್ ಟು ಈಚ್ ಅದರ್. ಓಕೆ, ಫಸ್ಟ್ ಈ ಥರ ಡಯಾಗ್ರಾಮ್ನ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಈ 4 ಪಾಯಿಂಟ್ಸ್ ಆಚೆ ಇದೆ, ಈ ಪಾಯಿಂಟಿಂದ 2 ಟ್ಯಾಂಜೆಂಟ್ಸ್ ಡ್ರಾ ಮಾಡ್ತಿದ್ದಾರೆ, ಅಂದರೆ ಇವೆರಡು ಟ್ಯಾಂಜೆಂಟ್ಸ್ ಈಕ್ವಲ್ ಆಗಿರ್ತವೆ. ಇದೆಲ್ಲ ನೀವು ಮೊದಲೇ ಅನ್ಕೋಬೇಕು ಪ್ರೂಫ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇವಾಗ ಅರ್ಥ ಆಯ್ತಲ್ವಾ ಯಾವ್ಯಾವ್ದು ಈಕ್ವಲ್ ಆಗಿದೆ, ಏನೇನು ಈಕ್ವಲ್ ಆಗಿದೆ ಅಂತ. ಇವಾಗ ಪ್ರೂವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪ್ರೂವ್ ಮಾಡೋದಕ್ಕೆ ಯಾವ ಥರ ಸ್ಟಾರ್ಟ್ ಮಾಡೋಣ? ಈ ರೀತಿ ಬರೆಯೋಣ. ಫ್ರಾಮ್ ಫಿಗರ್ A, B, C, D, which are vertices of a quadrilateral are outside the circle. ಆಯ್ತಾ? A, B, C, D vertices of a quadrilateral ಅಂದು ಮತ್ತೆ ಏನಾಗಿದೆ? ಅದು ಸರ್ಕಲಿನ ಆಚೆ ಇದೆ. ಆಮೇಲೆ ಇನ್ನೇನು ಬರೀಬೋದು? ಫ್ರಾಮ್ these vertices pair of tangents are drawn. pair ಅಂದ್ರೆ ಏನು? ಎರಡು. pair of tangents are drawn. ಓಕೆ, are drawn. A ಇಂದ AS AP, D ಇಂದ DR DS, C ಇಂದ CR CQ, B ಇಂದ BQ BP. ಓಕೆ, tangents are drawn. Therefore, AP is equal to AS, DR is equal to DS, CR is equal to CQ, BP is equal to BQ. ಈ 4 ಈ ಥರ ಬರೆಯೋದಕ್ಕೆ ಕಾರಣ ಏನು? ಥಿಯರಮ್ 4.2. ಥಿಯರಮ್ 4.2 ಏನು ಹೇಳುತ್ತೆ? ಫ್ರಾಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, if pair of tangents are drawn to the circle, they both are equal to each other. Okay, they both are equal to each other. ಸೊ ಇಲ್ಲಿವರೆಗೂ ಆಯ್ತಲ್ವಾ? ನಾವೇನು ಪ್ರೂವ್ ಮಾಡ್ಬೇಕು ನೋಡಿ. ಈಗ ಎ ಬಿ ಅಂದರೆ ಏನಪ್ಪ? ಎ ಬಿ ಇಲ್ಲಿದೆ ತಾನೆ, ಎ ಪಿ ಪ್ಲಸ್ ಪಿ ಬಿ. ಸೊ ಎ ಬಿನ ಏನಂತ ಬರೀಬೋದು? ಎ ಪಿ ಪ್ಲಸ್ ಪಿ ಬಿ. ಇವಾಗ ಇಲ್ಲಿ ಬರೀರಿ, ಎ ಬಿ ಜಾಗದಲ್ಲಿ ಏನು ಬರೆಯೋಣ? ಎ ಪಿ ಪ್ಲಸ್ ಪಿ ಬಿ, ಪಿ ಬಿನ ಬಿ ಪಿ ಅಂತ ಕೂಡ ಬರೀಬೋದು. ಎ ಪಿ ಅಥವಾ ಈ ಥರ ಬರೆಯೋ ಬದಲು ಈ ಥರ ಟ್ರೈ ಮಾಡೋಣ. ಇನ್ನು ಈಸಿ ಮೆಥಡ್ ಏನು ಮಾಡೋಣ ಅಂದರೆ, ಈ 4 ಈಕ್ವೇಷನ್ ಅಂತ ತಗೊಳ್ಳೋಣ. ಸೊ ದಿಸ್ ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 3 ಆ್ಯಂಡ್ ಈಕ್ವೇಷನ್ 4. ಆ್ಯಡ್ ಆಲ್ ದ 4 ಈಕ್ವೇಷನ್ಸ್. 1 + 2 + 3 + 4 ಏನಾಗುತ್ತೆ? ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿ, ಎಲ್ಲ ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಆ್ಯಡ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ ಇದಿಷ್ಟು, ಎ ಪಿ ಪ್ಲಸ್ ಡಿ ಆರ್. ಕರೆಕ್ಟ್? ಎ ಪಿ ಪ್ಲಸ್ ಡಿ ಆರ್ ಪ್ಲಸ್ ಸಿ ಆರ್ ಪ್ಲಸ್ ಬಿ ಪಿ ವಿಚ್ ಇಸ್ ಈಕ್ವಲ್ ಟು, ಇವಾಗೆಲ್ಲ ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿ, ಎ ಎಸ್ ಪ್ಲಸ್ ಡಿ ಎಸ್ ಪ್ಲಸ್ ಸಿ ಕ್ಯೂ ಪ್ಲಸ್ ಬಿ ಕ್ಯೂ. ಓಕೆ, ಇವಾಗ ಇದು ಬಂತು ನಮಗೆ. ಈ 4 ಈಕ್ವೇಷನ್ಸ್ ಬಂತು. ಹೆಂಗೆ? ಥಿಯರಮ್ ಡಯಾಗ್ರಾಮಿಂದ ಈ 4 ಈಕ್ವೇಷನ್ಸ್ ಬಂತು. ಕಾರಣ ಏನು? ಥಿಯರಮ್ 4.2. ಈ 4 ಈಕ್ವೇಷನ್ಸ್ನ ಏನು ಮಾಡಿದ್ವಿ ನಾವು? ಆ್ಯಡ್ ಮಾಡಿದ್ದೀವಿ. ಇವಾಗ ಆ್ಯಡ್ ಮಾಡಿದ್ಮೇಲೆ ಕಂಪೇರ್ ಮಾಡಿ, ಎ ಬಿ ನಮಗೆ ಇಲ್ಲಿ ಸಿಗ್ತಾ ಇದೆಯಾ ಅಂತ. ಎ ಪಿ ಪ್ಲಸ್ ಬಿ ಪಿ, ಎ ಪಿ ಪ್ಲಸ್ ಬಿ ಪಿ. ಸೊ ಇವೆರಡು ಸೇರಿದ್ರೆ ಏನಾಗುತ್ತೆ? ಎ ಬಿ ಆಗುತ್ತಾ? ಎ ಬಿ. ಓಕೆ, ಡಿ ಆರ್ ಪ್ಲಸ್ ಸಿ ಆರ್ ಏನಾಗುತ್ತೆ ನೋಡಿ? ಡಿ ಆರ್ ಪ್ಲಸ್ ಸಿ ಆರ್ ಏನಾಗುತ್ತೆ? ಡಿ ಸಿ ಆಗುತ್ತೆ. ಡಿ ಸಿ ಇದೆಯಾ ಇಲ್ಲೇ? ಸಿ ಡಿ, ಬೋತ್ ಆರ್ ಸೇಮ್. ಪ್ಲಸ್ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಸಿ ಡಿ ವಿಚ್ ಇಸ್ ಈಕ್ವಲ್ ಟು, ಇವಾಗ ಇಲ್ಲೇನಿದೆ? ಎ ಡಿ ಇದೆ. ಎ ಡಿ ಅಂದರೆ ಏನು? ಡಯಾಗ್ರಾಮ್ ನೋಡಿ, ಎ ಡಿ. ಎ ಎಸ್ ಪ್ಲಸ್ ಡಿ ಎಸ್ ಇದೆಯಾ ನೋಡಿ? ಎ ಎಸ್ ಪ್ಲಸ್ ಡಿ ಎಸ್, ಎ ಎಸ್ ಪ್ಲಸ್ ಡಿ ಎಸ್ ಇದೆ. ಎ ಎಸ್ ಪ್ಲಸ್ ಡಿ ಎಸ್ ಇರೋದ್ರಿಂದ ಇವೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಎ ಡಿ ಆಗುತ್ತೆ. ಪ್ಲಸ್ ಸಿ ಕ್ಯೂ ಪ್ಲಸ್ ಬಿ ಕ್ಯೂ, ಸಿ ಕ್ಯೂ
ಪ್ಲಸ್ ಬಿ ಕ್ಯೂ ಇದೇನಾಗುತ್ತೆ ಸಿ ಬಿ ಆಗುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಬಿ ಸಿ ಇಲ್ಲೇನು ಬರೀಬೋದು ಕೊನೆಗೆ ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ? ತುಂಬ ಈಸಿ ಇತ್ತಲ್ವ ಪ್ರಶ್ನೆ. ನೋಡಿ ಇದರಲ್ಲಿ ಏನೂ ಇಲ್ಲ, ನಿಮ್ಗೆ ಏನು ಅರ್ಥ ಆಯ್ತಲ್ಲ, ಯಾವ ಥರ ಅರ್ಥ ಮಾಡ್ಕೋಬೇಕಂತ ಹೇಳಿದ್ದೀನಿ. ನಿಮ್ಗೆ ಯಾವ ರೀತಿ ಅರ್ಥ ಆಗಿದೆಯೋ ಅದನ್ನೇ ಒಂದು ಸ್ವಲ್ಪ ಕ್ಲೀನಾಗಿ ಬರಿಬೇಕಿಲ್ಲ, ಈ ರೀತಿ ಬರಿಬೇಕು. ಫ್ರಮ್ ಫಿಗರ್ ABCD ಆರ್ ವರ್ಟೈಸಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಆ್ಯಂಡ್ ಆರ್ ಔಟ್ಸೈಡ್ ದ ಸರ್ಕಲ್, ಅದು ಕೂಡ ಕರೆಕ್ಟ್ ಆಗಿದೆ. ಫಿಗರ್ ನೋಡ್ಕೊಂಡೇ ಬರ್ತಿದ್ದೀವ ಇಷ್ಟನ್ನ. ಫ್ರಮ್ ದೀಸ್ ವರ್ಟೈಸಸ್ ಪೇರ್ ಆಫ್ ಟ್ಯಾಂಜೆಂಟ್ಸ್ ಆರ್ ಡ್ರಾನ್, A ಇಂದ AS AP ಹೇಳಿದ್ದೀನಲ್ವ. ಸೊ ವೆನ್ ಪೇರ್ ಆಫ್ ಟ್ಯಾಂಜೆಂಟ್ಸ್ ಆರ್ ಡ್ರಾನ್, ದೋಸ್ ಪೇರ್ ಆಫ್ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಟು ಈಚ್ ಅದರ್. ಗ್ರೀನ್ ಈಕ್ವಲ್, ಬ್ಲ್ಯಾಕ್ ಈಕ್ವಲ್, ರೆಡ್ ಈಕ್ವಲ್, ಪರ್ಪಲ್ ಈಕ್ವಲ್. ಹೆಂಗೆ ಈಕ್ವಲ್ ಆಯಿತು? ಥಿಯರಮ್ 4.2 ಇಂದ. ಈ ನಾಲ್ಕಕ್ಕೂ ಒಂದೊಂದು ಈಕ್ವೇಷನ್ ಅಂತ ಬರ್ಬಿಟ್ಟು ಆ್ಯಡ್ 1 2 3 4 ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿ, ಎಲ್ಲ ರೈಟ್ ಹ್ಯಾಂಡ್ ಸೈಡ್ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಏನು ನೋಡಬೇಕು, ಇದು ಬರ್ತಾ ಇದೆ ನಮಗೆ ಅಂತ ನೋಡಬೇಕು. AB ಅಂದರೆ ಏನು? AP ಪ್ಲಸ್ BP ಇಲ್ಲಿದೆಯಾ? AP ಪ್ಲಸ್ BP AB ಬಂತು. DR ಪ್ಲಸ್ CR CD ಬಂತು. AS ಪ್ಲಸ್ DS AD ಬಂತು. CQ ಪ್ಲಸ್ BQ BC ಬಂತು. ಹೆನ್ಸ್ ಪ್ರೂವ್ಡ್ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ನೋಡೋಕ್ಕೆ ಸ್ವಲ್ಪ ಕಷ್ಟ ಇದ್ರೂ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಒಂದ್ಸರ್ತಿ ಅರ್ಥ ಆಗ್ಬಿಟ್ರೆ ಈಸಿಯಾಗಿ ಇದನ್ನು ಪ್ರೂವ್ ಮಾಡ್ಬೋದು.